ನಮ್ಮನ 5ನೇ ವರ್ಷದ ಗಣೇಶ ಚತುರ್ಥಿ ಅವರಂದು ಅದರಿಂದ ನಮ್ಮನ ಕನಸು ದಾರು ಬಂದಾಗ ಮಂದಿರ ಮೂಲಕ ಯಾವುದು ಬಂದು ಇತರೆ ಎಲ್ಲ ಕೊಪ್ಪ ನಮ್ಮನ ಸಮಿತಿದ ಗೌರವಾಧ್ಯಕ್ಷರು ಎಚ್ ಗೋಪಾಲ್ ಸಿಂಗ್ garu ಐದು ಮಂದಿರ ಕಟ್ಟೋಡಾಯನ ಭೂಮಿನ ದಾನವಾದ ಕೊಟ್ಟೆ ನಿರ್ದುಗೆ ವಾಗ್ದಾನ ಹೊಂದಿದೆ ಐತ ಪ್ರಕಾರ ಈಗಲೂ ಬರ್ಪಿನ ಪರ್ಪದ ಪಾಠ್ಯದಾನಿ ಕಾಂಡೆ 2 ತಾರೀಕು ನವೆಂಬರ್ 2024 ಕರ್ಪದ ಪಾಠ್ಯದಾನಿಗೆ ಮೂಲ 10 ಗಂಟೆಗೆ ಮಂದಿರಡೆ ನಮನ ವಿದ್ಯಾಗಣಪತಿ ದೇವರನ್ನ ಹೊಸ ಮಂದಿರ ಕಟ್ಟುನೈತ ಬಗ್ಗೆ ಪ್ರಥಮ ಸಭೆ ಮಂತೊಂದಿಲ್ಲ ಸ್ವಾಗತ ಕೊಟ್ಟು ನಮನ ಈ ಕಾರ್ಯಕ್ರಮ ಉತ್ತದು ಫುಲ್ಲು ಕಾರ್ಯಕ್ರಮ ತೂದು ಮಾತೆಲ್ಲ ದೇವರನ್ನ ಜೊತೆಗೆ ಮಾತನಾಡ ಅವರು ಮನದು ಏನ ಸ್ವಾಗತ ಮುಗಿದಂತೆ ನಮಸ್ಕಾರ ಧನ್ಯವಾದ ಇಲಕ್ಕೇರು ಒಂಜಿ ಶುರು ಮಾಡ್ತಿನ ಸಂಘಟನೆ ಆವಡು ಬಂಪಿನ ಒಂದು ವಿಚಾರ ಶುರು ಮಾಡ್ತಿನ ಹಚ್ಚಿನ ಈ ಒಂಜಿ ಚೌತಿ 47 ವರ್ಷ ಆಡು ನಮ್ಮ ಮೂರು ಮಲ್ಪಾಡ ಶುರು ಮಾಡ್ತ ಅವು ಎಂಚ ಸಂಘಟನೆ ಆಡು ಎಂಚ ಮುಂದುವರಿಡು 47 ವರ್ಷ ದಾದಾಪುರ ಆತಡ್ ಪನ್ಮುನ ವಿಚಾರ ನೆಕ್ಕಿಲ್ನೆಗೆ ಎದುರುದಿವರ ಬರೋದಿಲ್ಲೇರು ವರದಿ ವಾಚನರು ಸುರೇಶ್ ನಾಯಕ್ ಕಾರ್ಯದರ್ಶಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಪೇರಡ್ತಾರೆ ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಪೇರಡ್ಕಮಾನ್ ಇಲ್ಲಿಯ ಇಂದಿನ ಸಭಾ ಕಾರ್ಯಕ್ರಮದ ಗೌರವಾನ್ವಿತ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತ ಮಾನ್ಯ ಮುಖ್ಯ ಅತಿಥಿಗಳೇ ಮೋದಕ ಪ್ರಿಯ ಶ್ರೀ ವಿನಾಯಕನ ಪ್ರೀತಿಯ ಭಕ್ತ ಬಾಂಧವರೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ವಾರ್ಷಿಕ ವರದಿಯನ್ನು ವಾಚಿಸಲು ಅತ್ಯಂತ ಸಂತೋಷ ಪಡುತ್ತೇನೆ. ನಮ್ಮ ಈ ಪುಣ್ಯ ಭಾರತ ಭೂಮಿಯನ್ನು ಆಂಗ್ಲರ ಕೈಯಿಂದ ಬಿಡಿಸಿಕೊಳ್ಳಲು ಅವರ ವಿರುದ್ಧ ಹೋರಾಡಲು ಸಾರ್ವಜನಿಕ ಬಂಧುಗಳ ಸಹಕಾರ ಅಗತ್ಯವಿತ್ತು. ಇದನ್ನು ಮನಗಂಡ ವಿಘ್ನ ನಿವಾರಣೆ ಸ್ಥಳದಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಿಸಿ ಈ ಊರಿನಲ್ಲಿ ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಣೆಗೆ ತಂದರು. ತರುವಾಯ ಊರ ಮುಖಂಡರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಗಣೇಶೋತ್ಸವ ಆಚರಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಊರವರಿಗೆ ಹಸ್ತಾಂತರಿಸಿದರು. ಹೊಸಮನೆ ಗೋಪಾಲ ಶೇರಿಗಾರರವರು ಸ್ಥಾಪಕ ಅಧ್ಯಕ್ಷರಾಗಿ ನಂತರ ಯಶಸ್ವಿಯಾಗಿ ಅಂದಿನ ಕಷ್ಟ ಕಾಲದಲ್ಲಿಯೂ ಊರ ಭಗವದ್ಭಕ್ತರ ಸಹಕಾರದೊಂದಿಗೆ ಭಕ್ತಿ ಶ್ರದ್ಧೆಯೊಂದಿಗೆ ಆಚರಿಸುತ್ತಾ ಬಂದಿರುತ್ತಾರೆ. ತರುವಾಯ ಶ್ರೀಯುತ ರಮೇಶ್ ಜೋಶಿ, ಶ್ರೀಯುತ ಶಿವಣ್ಣ ಶೆಟ್ಟಿಗಾರ್, ಶ್ರೀಯುತ ಉಪೇಂದ್ರ ನಾಯಕ್ ಇವರೆಲ್ಲ ನಿಕಟಪೂರ್ವ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಶ್ರೀ ಗಣೇಶೋತ್ಸವವನ್ನು ಆಚರಿಸುತ್ತಾ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯನ್ನು ಮುನ್ನಡೆಸಿಕೊಂಡು ಬಂದಿರುತ್ತಾರೆ. ಪ್ರಸ್ತುತ ಈ ಕಾಲಮಾನದಲ್ಲಿ ಹೊಸಮನೆ ಗೋಪಾಲ ಶೇರಿಗಾರರ ಪುತ್ರ ಶ್ರೀಯುತ ರವಿಶಂಕರ್ ಶೇರಿಗಾರರವರು ಸುಮಾರು 5 ವರ್ಷಗಳಿಂದಲೂ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಊರ ಪರವೂರ ಭಕ್ತಾದಿಗಳ ಸಹಕಾರದಿಂದ ಯಶಸ್ವಿಯಾಗಿ ಗಣೇಶೋತ್ಸವವನ್ನು ಹಾಗೂ ವಿದ್ಯಾಗಣಪತಿ ಸೇವಾ ಸಮಿತಿಯನ್ನು ಮುನ್ನಡೆಸುತ್ತಿದ್ದಾರೆ. ಇಲ್ಲಿಯ ಶ್ರೀ ವಿದ್ಯಾಗಣಪತಿಯ ಮಹಾಮಹಿಮೆ ಅಪಾರ. ನಂಬಿದವರ ವಿಘ್ನಗಳನ್ನು ನಿವಾರಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಶ್ರೀ ದೇವರ ಮಂಟಪದಲ್ಲಿ ಇರುವ ಬೆಳ್ಳಿಯ ಛತ್ರಿ, ಚಾಮರ, ಹೊರಗಡೆ ನೇತಾಡುತ್ತಿರುವ ಗಂಟೆಗಳು ಭಕ್ತರ ಕಷ್ಟ ನಿವಾರಣೆಗಾಗಿ ಏಕದಂತನಿಗೆ ಬಂದಂತಹ ಕಾಣಿಕೆಗಳೇ ಆಗಿವೆ. ಅಲ್ಲದೆ ಪ್ರತಿ ಮಂಗಳವಾರ ನಿರಂತರ ಭಜನಾ ಕಾರ್ಯಕ್ರಮ ನಡೆಯುತ್ತಿದ್ದು ಸದ್ಭಕ್ತರೆಲ್ಲ ಸನ್ಮಾರ್ಗದಲ್ಲಿ ವಿದ್ಯಾಗಣಪತಿಯ ಪ್ರೇರಣೆಯಾಗಿರುತ್ತದೆ. ಇಲ್ಲಿ ಸುಮಾರು ಭಜನೆ ಭಕ್ತರ ಹರಕೆಯ ರೂಪದಲ್ಲಿ ಸಂದೇಹವಾಗುತ್ತದೆ. ಶ್ರೀ ವಿದ್ಯಾಗಣಪತಿಯ 3 ದಿನಗಳ ಈ ಗಣೇಶೋತ್ಸವ ಆಚರಣೆ ಸಂದರ್ಭದಲ್ಲಿ ಕಲೆಯನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ನಡೆಸುತ್ತಾ ಬಂದಿರುತ್ತೇವೆ. ಆಚರಣೆಯ 2ನೇ ದಿವಸ ಮಕ್ಕಳ ಸಾರ್ವಜನಿಕರ ಕ್ರೀಡೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕ್ರೀಡಾಕೂಟ, ಶಾಲಾ ಮಕ್ಕಳ ಕಲೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ, ನಾಟಕ ಪ್ರದರ್ಶನ ಅಲ್ಲದೆ ಶಾಲೆಗಳಲ್ಲಿ ಉತ್ತಮ ಅಂಕ ಗಳಿಸಿದ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಪೂಜನೀಯ ಮಾತೃಪಿತೃಗಳ ಸಮ್ಮುಖದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಾ ಬಂದಿರುತ್ತೇವೆ. ನಮ್ಮ ಹಿರಿಯರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಅರ್ಥವತ್ತಾದ ನುಡಿಗಟ್ಟನ್ನು ಹೇಳಿರುತ್ತಾರೆ. ಯಾಕೆಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದರೆ ಆ ಚೆಲ್ಲಿದ ನೀರು ಇನ್ನೊಬ್ಬರ ಬಾಯಾರಿಕೆಯನ್ನು ನೀಗಿಸುತ್ತದೆ. ಅವರು ಕಾಣಲಿದ್ದೇವೆ. ಈ ಸಂದರ್ಭಕ್ಕೆ ಶ್ರೀ ವಿನಾಯಕನಿಗೆ ಸುಸಜ್ಜಿತ ಭವ್ಯ ದಿವ್ಯ ಮಂದಿರವನ್ನು ಊರ ಪರವೂರ ಶ್ರೀ ವಿದ್ಯಾಗಣಪತಿಯ ಪರಮ ಭಕ್ತರ ಸಹಕಾರದಿಂದ ನಿರ್ಮಿಸಬೇಕೆಂದು ನಮ್ಮೆಲ್ಲರ ಕನಸಾಗಿರುತ್ತದೆ. ಶ್ರೀ ವಿದ್ಯಾಗಣಪತಿಯು ಈ ಎಲ್ಲಾ ಕೆಲಸಗಳನ್ನು ನಮ್ಮ ಕೈಯಿಂದಲೇ ಮಾಡಿಸುತ್ತಾನೆ ಎಂಬ ದೃಢ ನಂಬಿಕೆ ನಮಗೆ ಇದೆ. ಇಷ್ಟು ಹೇಳ್ತಾ ನನ್ನ ಈ ವರದಿಯನ್ನು ಮುಗಿಸುತ್ತಿದ್ದೇನೆ. ಒಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ. ಮೂಲಜಿ ಗುರುತಿಸುವ ನೆಚ್ಚಿನ ಕಾರ್ಯಕ್ರಮ
ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದಯ ಶಿವರಾಜ್ ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ಪೇರಂತ ಮೇಯರ್ ನಡಪಡಿಸಿಕೊಂಡು ವಿನಂತಿ ಮಾತೊಂದಿಲ್ಲ. ನಮನ ಇವಜ್ಜಿ 47ನೇ ವರ್ಷದ ಚೌತಿದ ಇವಜ್ಜಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಕರಿನ 12 ವರ್ಷದ ದಿಂಚಿ ನಮ್ಮ ಮಾಳ ಗ್ರಾಮಡ್ ಪ್ರತಿ ಸ್ಕೂಲುಡು ಏರ್ ಹೈಯೆಸ್ಟ್ ಮಾರ್ಕ್ ಗೆಯ್ದಿರ ಫಸ್ಟ್ ಸೆಕೆಂಡ್ ಮಾರ್ಕ್ ಗೆಯ್ದಿನ ಅಂಚಿನ ಪ್ರತಿ ಒಂಜಿ ವಿದ್ಯಾರ್ಥಿನೆಲ್ಲ ನಮ್ಮ ಗುರುತಿಸವನಂಚಿನ ಕಾರ್ಯಕ್ರಮ ಮಂತೊಂಬರಂಗುಲ್ಲ ಅಂಚನೆ ಮಾಳ ಗ್ರಾಮಡ್ 95% ಜಾಸ್ತಿ ದೈದಿನ ಅಂಚಿನ ಬೇತೆ ಓವೆ ಕಾಲೇಜ್ ಇತ್ತಂಡಲ್ಲ 95% ಜಾಸ್ತಿ ದೈದಿನ ಅಂಚಿನ ವಿದ್ಯಾರ್ಥಿಗಳನ್ನ ಗುರುತಿಸವನಂಚಿನ ಕಾರ್ಯಕ್ರಮ ಮಂತೊಂದಿಲ್ಲ. ಸುರುಕಾದ ನಮನ ಈ ಮಾಳ ಗ್ರಾಮಡ್ ಸ್ಟಾರ್ಟ್ ಮಾಡ್ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಕಿ ಅಂಗಡಿ ಮಾಳ ಮುಲ್ಪ ಪ್ರತಿಷ್ಠಾ ಪ್ರಥಮ ಸ್ಥಾನಗೆ ಇದ್ದಾರೆ 6 ವೇದಿಕೆಗೆ ಬರನೆಂದು ವಿನಂತಿ ಮಾಡ್ತಂದಲ್ಲ. 8% ಜೋರೈನ ಚಪ್ಪಾಳಿನ ಇವೊಂಜಿ ಪುರಸ್ಕಾರ ನಾಗಲ ಇಲ್ಲದಗುಲ್ಲ ಒಟ್ಟಿಗೆ ಬಂದದ್ದು ಗೆದ್ದರುಡನ್ನು ವಿನಂತಿ ಮಾಡ್ತಂದ್ರಲ್ಲ. ಪ್ರತಿಷ್ಠಾ ಪ್ರಥಮ 587 ಅಂಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಕಿ ಅಂಗಡಿ ಮಾಳ. ಜೋರೈನ ಚಪ್ಪಾಳೆ ನಮ್ಮ ಇಷ್ಟ ನನಾತು ಗೋಲಾವಡ್ ನಮ್ಮನ ಊರು ಅಂಚನೆ ನಮ್ಮನ ದೇಶಗ ನನಾತ್ ಪುನರ್ಕನವ ಅಂಚನೆ ಕೆಲಸನ ಮೇಲೆ ಮಲ್ಪಡೋದು ವಿನಂತಿ ಬಂತಂದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಕಿ ಮರಿಮಾಳ ಮುಲ್ಪ ಸಾಯಿರಾಮ್ ದ್ವಿತೀಯ ಸ್ಥಾನ ಪಡೆದಿದ್ದರೆ 567 ಅಂಕ 94.5%. ಅಂಚನೆ ದುಂಬುಗು ಗುರುಕುಲ ಶಾಲೆಗೆ ಸಾಧ್ವಿ ಪ್ರಥಮ ಅತಿ ಹೆಚ್ಚು 594 ಅಂಕಗಳೊಂದಿಗೆ 99% ಗೆದ್ದಿನ ಸಾಧ್ವಿ ಡಾಕ್ಟರ್ ಬ್ರಾಹ್ಮದೇವಾಡಿಗ ಮತ್ತು ಆಶಾಮಾಳ ಪ್ರಥಮ ಸ್ಥಾನ ಗಳಿಸಿದರೆ. ಅಂಚನೆ ವೀಕ್ಷಿತ್ ಡೋಗ್ರೆ ಸಾಧ್ವಿ ಡಾಕ್ಟರ್ ಬ್ರಾಹ್ಮದೇವಾಡಿಗ ಆಶಾಮಾಳ 594 ಅಂಕಗಳು. ಸ್ವಲ್ಪ 99% ಜೋರಿನ ಚಪ್ಪಾಳೆ ಕೊಡ್ಲೆ. ಕಳೆದ ತುಂಬದ ವರ್ಷ 100% ಮಾರ್ಕ್ ತೆಪ್ಪುಲೆಕ ಆ ದೇವರ ನಮ್ಮನ ವಿದ್ಯಾ ಗಣಪತಿ ದೇವರ ಅನುಗ್ರಹ ಮಲ್ಪಡೋದು ವಿನಂತಿ ಬಂದಲ್ಲ. ದ್ವಿತೀಯ ಸ್ಥಾನ ಗಳಿಸಿದ ವೀಕ್ಷಿತ್ ಡೋಂಗ್ರೆ ಸನ್ ಆಫ್ ವಿಶ್ವಾಸ್ ಡೋಂಗ್ರೆ ಸುಚಿತಾ ಮಲ್ಲಾರ್ ಮಾಳಮೇಲ 576 ಅಂಕ 576% ಗೆದ್ದರು. ಅಂಕಗಳು 96%. ಚಪ್ಪಾಳೆದ ಮುಖಾಂತರ ನಮ್ಮ ಪ್ರೋತ್ಸಾಹ ಬಂದಿಲ್ಲ. ಅಚ್ಚನೆ ಗುರುಕುಲ ಶಾಲೆ ದ್ವಿತೀಯ ಸ್ಥಾನ ರಾಜ್ಯಸ್ಥಾನ ಗಳಿಸಿದರೆ ಆದೇಶ್ ಸನ್ ಆಫ್ ಯೋಗೇಶ್ ನಾಯ್ಕ ಮತ್ತು ಅಶ್ವಿನಿ
ಅಂಗನವಾಡಿ ಮುಳ್ಳೂರು ಮಾಳ 570 ಬುದ್ಧಿವಂತಗಳು 95%. ಶ್ರೀ ಗುರುಪುರ ಹಿರಿಯ ಅನುದಾನಿತ ಪ್ರಾಥಮಿಕ ಶಾಲೆ ಮುಲ್ಪ ವೀಕ್ಷಿತ್ ಡೋಗ್ರೆ ದ್ವಿತೀಯ ಸ್ಥಾನ 576 ಅಂಕಗಳು 96%. ಜೋರೈನ ಕೈ ಚಾಟಿಕೊಂಡು ನಮ್ಮ ಮಕ್ಕಳ ನನ್ನಂತೂ ಸಾಲಿನ ಮಧ್ಯದ ನವನ ಊರಿಗೂ ಅಂಚನೆ ಮಾನಗಂಚನೆ ತಾಲೂಕು ಜಿಲ್ಲಾ ರಾಷ್ಟ್ರ ಮಟ್ಟ ಕ್ಲಬ್ಬಿನ ಮಗ್ಗಿನಂಚಿನ ಅನುಗ್ರಹ ದೇವಿರ ಕೊಂಡು ಬಂದು ಸರಕಾರಿ ಹೆಸರು ಕೇಶವ ಶೆಟ್ಟಿಗಾರ್ 10ನೇ ಕ್ಲಾಸ್ 587 ಕಾನ್ವೆಂಟ್ ಸ್ಕೂಲ್ 587 ಮಾರ್ಕ್ ಗೆದ್ದು 93.92% ಗಳಿಸಿದ ಉಷಾ ಆಯ್ತು ಬೇಗ ವೇದಿಕೆಗೆ ಬರಬಂದ ವಿನಂತಿ. ಮತ್ತೊಂದು ಲಾಂಛನ ದ್ವಿತೀಯ ಸ್ಥಾನ ಶ್ರೀನಿಧಿ ಶೆಟ್ಟಿ ಡಾಕ್ಟರ್ ಆಫ್ ಅಣ್ಣಿ ಬಿ ಶೆಟ್ಟಿ 586 93.76%. ಜೋಪುರ್ ನೋಟಿಗಾಗಲ್ಲ ಒಪ್ಪಂಬಲ ವೇದಿಕೆಗೆ ಬರಲು ವಿನಂತಿ. ಮತ್ತೊಂದಿಲ್ಲ ಜೋರಾಯಿನ ಕೈ ದಾಟಿ ಪಡೆ 587 ಅಂಕ 93.92%. ಅಂಚನೆ ದ್ವಿತೀಯ ಸ್ಥಾನ ಶ್ರೀನಿಧಿ ಶೆಟ್ಟಿ ಡಾಕ್ಟರ್ ಆಫ್ ಅಣ್ಣಿ ಶೆಟ್ಟಿ 586 93.76%. ಅಂಚನೆ ಎರಡು ಜನ ದ್ವಿತೀಯ ಸ್ಥಾನ ಗಳಿಸಿದರೆ ಅಪೇಕ್ಷಾ ಆಂಡು ನಾಯಕ್ ಡಾಕ್ಟರ್ ಆಫ್ ಅಣ್ಣು ನಾಯಕ್ ಶ್ರೀನಿಧಿ ಶೆಟ್ಟಿ ಅಣ್ಣಿ ಬಿ ಶೆಟ್ಟಿ. ದ್ವಿತೀಯ ಸ್ಥಾನ ಗಳಿಸಿದ ಶ್ರೀನಿಧಿ ಶೆಟ್ಟಿ ಡಾಕ್ಟರ್ ಆಫ್ ಅಣ್ಣಿ ಬಿ ಶೆಟ್ಟಿ 556 ಅಂಕ. ಅಂಚನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಬಿಟ್ಟು ಮಾಳ ಮುಲ್ಪ ಪ್ರಥಮ ಸ್ಥಾನ ಗಳಿಸಿದ ನೆಚ್ಚಿನ ಪೇರಡಿಕದ ಶಶಾಂಕ್ ನಾಯಕ್ ಸಂಜೀವ ನಾಯಕ್ ಬೊಕ್ಕ ಸುನೀತಾ ಕೆ ಬೇರ್ನ ದ್ವಿತೀಯ ಪುತ್ರ ನೆಚ್ಚಿನ ಶಶಾಂಕ್ ನಾಯಕ್ ಪ್ರಥಮ ಸ್ಥಾನ ಗಳಿಸಿದ ಅಂಚನೆ ದ್ವಿತೀಯ ಸ್ಥಾನ ಸಾಹಿತ್ಯ ಎಸ್ ಸಾಲಿಯಾನ್ ಸುರೇಶ್ ಪೂಜಾರಿ ಹರಿಡಿಪಿ ಮಗಲ ನೆಚ್ಚಿನ ಸಾಹಿತ್ಯ ಸಾಲಿಯಾನ್ ಪ್ರಥಮ ಸ್ಥಾನ ಗಳಿಸಿದ ನೆಚ್ಚಿನ ಶಶಾಂಕ್ ನಾಯಕ್. ಶೇಕಡ 98.8% ಗಳಿಸಿದ ನೆಚ್ಚಿನ ನವನ ಪೇರಡಿಕದ ಬಾಲ ಶಶಾಂಕ್ ನಾಯಕ್. ಅಂಚಿನ ದ್ವಿತೀಯ ಸ್ಥಾನ ಗಳಿಸಿದ ನೆಚ್ಚಿನ ಸಾಹಿತ್ಯ ಎಸ್ ಸಾಲಿಯಾನ್. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಬಿಟ್ಟು ಮಾಡ ಸಾಹಿತ್ಯ ಶಾಲೆ ಮೇರ್ನ ಒಬ್ಬ ಅಂಚನಮ್ಮ ಇರುವೆರ್ನ ಟೀಚರ್
ಶಾಲೆ ಇಂದಿರಾನಗರ ಪ್ರಥಮ ಶ್ರೇಯಾ ಆರ್ ಮೇರ್ 553 ಅಂಕ 92% ಗಳಿಸಿದರೆ ರಮೇಶ್ ಶಾಲಿನಿ ದಂಪತಿಗಳ ಸುಪುತ್ರಿ ನೆಚ್ಚಿನ ಶ್ರೇಯಾ ಆರ್ ಅಂಚಿನ ದ್ವಿತೀಯ ಸ್ಥಾನ ಗಳಿಸಿ ನೆಚ್ಚಿನ ಸೃಜನ್ ಜೆ ಶೆಟ್ಟಿ ದಯಾನಂದ ಶೆಟ್ಟಿ ಸುವರ್ಣ ದಂಪತಿಗಳ ಸುಪುತ್ರಿ ನೆಚ್ಚಿನ ಸೃಜನ್ ಜೆ ಶೆಟ್ಟಿ 544 ಅಂಕ 91%. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಿರಾನಗರ ಮಾಡ ಅತಿ ಹೆಚ್ಚು ಅಂಕ ಗಳಿಸಿ ನೆಚ್ಚಿನ ಶ್ರೇಯಾ ಆರ್ 553 ಅಂಕ 92%. ಜೋರೈನ ಕೈತಾಟಿ ಕೊಟ್ಟು ಸಂಕರಿಸುವುದಕ್ಕೆ ಲಾನ್ಸೆಟ್ ದ್ವಿತೀಯ ಸ್ಥಾನ ಪಡೆಯ ನೆಚ್ಚಿನ ಸೃಜನ್ ಜೆ ಶೆಟ್ಟಿ. ಸೃಜನ್ ಜೆ ಶೆಟ್ಟಿನ ವೇದಿಕೆ ದರ್ಶಿ ಬರಲು ಉಜ್ವಲ ಒಡೆಯ ನಮನ ವಿದ್ಯಾ ಗಣಪತಿ ದೇವರ ಅನುಗ್ರಹ ಮಗಳಿಗೆ ಫಲ ಏರ್ಪಡಬಾರದು. ಸೃಜನ್ ಜೆ ಶೆಟ್ಟಿ. ಉದಯಭಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಣಗೆಮಾಳ ಪ್ರಣೀತ್ ಶೆಟ್ಟಿ ಪ್ರಥಮ 573 ಅಂಕ 95.5%. ಪ್ರಣೀತ್ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಣಗೆಮಾಳ ಪ್ರಣೀತ್ ಶೆಟ್ಟಿ ಸುನೀತಾ ಶೆಟ್ಟಿ ಮೇರ್ನ ಸುಪುತ್ರ ಪ್ರಣೀತ್ ಶೆಟ್ಟಿ 95.5% ಅಂಕ ಗಳಿಸಿದರೆ ಪ್ರಥಮ ಸ್ಥಾನ ಕೈದೇರ. ಅಂಚನೆ ದೀಕ್ಷಿತ ಪೂಜಾರಿ ದ್ವಿತೀಯ ಸ್ಥಾನ. ದೀಕ್ಷಿತ ಪೂಜಾರಿ 542 ಅಂಕ 90.33%. ಪೂಜಾರಿ ವಿಠಲ್ ಬೊಕ್ಕ ಶೋಭಾ ದಂಪತಿನ ಸುಪುತ್ರಿ ದೀಕ್ಷಿತ ಪೂಜಾರಿ ದ್ವಿತೀಯ ಸ್ಥಾನ ಗಳಿಸಿದರೆ. ದೀಕ್ಷಿತ ಪೂಜಾರಿ ದ್ವಿತೀಯ ಸ್ಥಾನ ಪಡೆಯುವ 542 ಅಂಕ 90.33%. ಸರ್ಕಾರಿ ಪ್ರೌಢಶಾಲೆ ಚೌಕಿ ಎಂಬಡಿ ಪ್ರಥಮ ಸಹನಾ ಎಸ್ 520 ಮಾರ್ಕ್ಸ್ ಪಡೆಯುವುದರೆ. ಕಳೆದ SSLC ಎಕ್ಸಾಮ್ ಪಡೆದ 520 ಅಂಕಗಳು. ಸರ್ಕಾರಿ ಪ್ರೌಢಶಾಲೆ ಚೌಕಿ ಎಂಬಡಿ ಪ್ರಥಮ ಸಹನಾ ಎಸ್, ದ್ವಿತೀಯ ಪ್ರಾಣೇಶ್ ಸನತ್ ಗಣೇಶ್ ನರ್ತಿಕಲ್ ಮನೆಮಾಳ್. ಐನೂರ 20 ಅಂಕಗಳು.
ಅಂಚನೆ ದ್ವಿತೀಯ ಪ್ರಾಣೇಶ್ ಸನ್ ಆಫ್ ಗಣೇಶ್ ನರ್ತಿಕಲ್ ಮನೆ ಮಾಡ 491 ಅಂಕ, ದ್ವಿತೀಯ ಸ್ಥಾನ 491 ಅಂಕ ಪಡೆದ ನೆಚ್ಚಿನ ಪ್ರಾಣೇಶ್. ಅಂಜನೆ ಏಕಡ ಪಟ್ಟಿಲಕರೆ ನಮ್ಮ ಮಾಳ ಗ್ರಾಮದ ವಿದ್ಯಾರ್ಥಿ ಆಗಿದ್ದ ಒಬೆ ಕಾಲೇಜ್ ಕಲ್ತಿದ್ದಲ್ಲ ಮಲ್ಲಿದ್ವಿ 75% ಜಾಸ್ತಿ ತೆತ್ತಿಂದ ಅದರಿಂದ ಗೌರವಿಸುವ ನೆಚ್ಚಿನ ಕಾರ್ಯಕ್ರಮ ನಮ್ಮ ಮೂಲಕ ಮಲ್ಪುವ. ಭವಿತ್ ಬಾಲಕೃಷ್ಣ ಹೆಗ್ಡೆ ಜ್ಞಾನಸುಧ PU ಕಾಲೇಜ್ 98.33% ಗಳಿಸಿದ್ದಾರೆ. ನಮ್ಮ ಕೂಡಬೆಟ್ಟದ ಭವಿತ್ ಬಾಲಕೃಷ್ಣ ಹೆಗ್ಡೆ ಅಂಚನೆ ವಿಜಯ ಹೆಗ್ಡೆ ದಂಪತಿಗಳ ಸುಪುತ್ರ ನೆಚ್ಚಿನ ಭವಿತ್ ಬಾಲಕೃಷ್ಣ ಹೆಗ್ಡೆ ಜ್ಞಾನಸುಧ PU ಕಾಲೇಜ್ 98.33% ಅಂಕನ ಗಳಿಸಿದ್ದಾರೆ. ಐನಂತ ಬೇಗ ವೇದಿಕೆ ನಡೆಬರುವುದು ವಿನಂತಿ ಮತ್ತೊಂದಿಲ್ಲ. ನೆಚ್ಚಿನ ಮಾಳ ನಿವಾಸಿ ಅಭಿಷ್ ಶೆಟ್ಟಿ ಸನ್ ಆಫ್ ವಿಜಯ್ ಶೆಟ್ಟಿ 96% 70% ಮಾರ್ಕನ್ಗೆ ಇದ್ದಾರೆ. ಮೇಲ ವೇದಿಕೆಗೆ ಬರುವುದು ವಿನಂತಿ ಮತ್ತೊಂದಿಲ್ಲ. ಜೋರಾಯನ್ನ ಕೈ ತಟ್ಟಿಕೊಂಡು ತಪ್ಪಿಗಳನ್ನು ಪ್ರೋತ್ಸಾಹಿಸ ಅವರು ಖಂಡಿತ ಸ್ವಲ್ಪ ಮಾಡ್ತಿದ್ದಕ್ಕೂ ನಾವು ಖಂಡಿತ ಸುಲಭದ ಕೆಲಸ ಅಂತೂ ಅಷ್ಟೇ ಆಯ್ತು. ಬೇರೆ ಭವಿಷ್ಯ ನನಗೂ ಉಜ್ವಲ ಆಡಿದ್ದು ನಮ್ಮ ಅಂಚನೆ ನಮ್ಮನ ಸಿಮಿತೆಗಳ ಒಂದು ದೇವರ ಮೇರೆಗೆ ನನ್ನದು ಮಾತಿಗೆ ಪುನಂಚಿನ ಶಕ್ತಿ ಕೊರಡ ಬಂದ ನಮ್ಮ ದೇವರ ಬೇಡಂದುಗ ಅಭಿಷ್ ಶೆಟ್ಟಿ. ಶೇಕಡ 96.33 ಜೋರಾಯಿನ ಕೈ ದಾಟಿಕೊಂಡು ಸಹಕರಿಸುವವರು ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಮ್ಮ ಆದ್ಯ ಕರ್ತವ್ಯ. ಇವತ್ತಿ ಪ್ರತಿಭಾ ಪುರಸ್ಕಾರದ ಗೀತಕ್ಕೆ ಅಂಚನೆ ಪ್ರತಿಭಾ ಪುರಸ್ಕಾರ ನಿರ್ವಹಿಸಿ ನೆಚ್ಚಿನ ಮಾತರಿಗಳ ಧನ್ಯವಾದ ಕೊಡ್ತಾರೆ. ಥ್ಯಾಂಕ್ ಯು. ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ರಿಜಿಸ್ಟರ್ ಪೇರಡ್ಕ ಮಾಳ ಇದರ ವತಿಯಿಂದ ನಡೆಯುತ್ತಿರುವಂತಹ 47ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಗಣೇಶ ವಿಗ್ರಹವನ್ನು ಸ್ಥಾಪಿಸಿ ಚೌತಿ ಆಚರಣೆಯನ್ನು ಮಾಡ್ತಾ ಇದ್ದಂತಹ ಕಾಲ. ನಮ್ಮ ನಿರೂಪಕರು ಹೇಳಿದಂತೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಿಂದೂಗಳನ್ನು ಭಾರತೀಯರನ್ನು ಒಗ್ಗೂಡಿಸಲು ಹಾಗೂ ಅವರಲ್ಲಿ ದೇಶ ಪ್ರೇಮದ ಹಾಗೂ ಧರ್ಮ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಾನ್ಯ ಬಾಲಗಂಗಾಧರ್ ತಿಲಕ್ರವರು ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಜಾರಿಗೆ ತಂದ್ರು ಹಾಗೂ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡ್ರು. ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅತ್ಯಂತ ಈ ನಿಟ್ಟಿನಲ್ಲಿ ನಮ್ಮ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ಕೂಡ ಆ ಕಾರ್ಯವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡು ಸ್ಥಳೀಯ ಪ್ರತಿಭೆಗಳನ್ನು ಬಹುಶಃ ನಾನೆಲ್ಲಿ ಕೂಡ ನೋಡಿಲ್ಲ. ತಮ್ಮ ಗ್ರಾಮದ ಪ್ರತಿಯೊಂದು ಶಾಲೆಯ ಪ್ರತಿಯೊಂದು ವಿದ್ಯಾರ್ಥಿ ಅಂದ್ರೆ ಅತ್ಯಂತ ಹೆಚ್ಚು ಅಂಕ ಗಳಿಸಿದಂತಹ 2 ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಅಭಿನಂದಿಸಿ ಅವರನ್ನು ಗೌರವಿಸುವಂತದ್ದು ಅತ್ಯಂತ ಅಭಿನಂದನೀಯ ಕಾರ್ಯ ಎಂದು ನಾವು ಭಾವಿಸ್ತೇನೆ. ಅಧ್ಯಕ್ಷರಾದ ರವಿಶಂಕರ್ ಶೆರಿಗಾರ್ ಅವರ ನೇತೃತ್ವದಲ್ಲಿ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡಿಕೊಂಡು ಇಲ್ಲಿನ
ನೂರಾರು ಮನೆಗಳಿಗೆ, ಸಾವಿರಾರು ಮನಸ್ಸುಗಳಿಗೆ ಹಿಂದೂ ಧಾರ್ಮಿಕ ಚಿಂತನೆಗಳನ್ನು ತಲುಪಿಸುವಂತಹ ಅತ್ಯಂತ ಒಂದು ಉತ್ತಮ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದಾರೆ. ಇಲ್ಲಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಹಾಗೂ ಇದಕ್ಕೆ ಸಹಕಾರ ನೀಡುತ್ತಿರುವಂತಹ ಎಲ್ಲ ದಾನಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. మీరు నడపడుతున్న వినంతి మొత్తం లాంఛనే వీటికి ఇచ్చిన గన్నీరు ఈ కార్యక్రమం నడపడుతున్నట్టు అభినందన వినంతి మొత్తం ಶ್ರೀ ವಿಜಯ ಗಣಪತಿ ಪಾದರನ್ನು ನಮಸ್ಕರಿಸ್ತಾ ಅಪೂರ್ವ ಮಾಳ ಇವರು ಅಶೋಕ ಮತ್ತು ಅಕ್ಷತಾ ದಂಪತಿಯ ಪುತ್ರಿ, ಗ್ರಾಮ ಜೂನಿಯರ್ಸ್ ನ ಫೈನಲಿಸ್ಟ್. ಸಾಧನೆ ಎನ್ನುವುದು ಬೆಲೆ ಕಟ್ಟಲಾಗದ ಮಾಣಿಕ್ಯ. ಅಲ್ಲಿ ತನಕ ಕೈ ಚಾಚಬೇಕಾದರೆ ಗುರಿಯ ಪಾತ್ರ ಬಹು ಮುಖ್ಯ. ಅದನ್ನು ನಡೆಸುವ ಹಸ್ತ ಬೇಕು. ಛಲವೊಂದಿದ್ದರೆ ಫಲ ತಾನಾಗಿ ಬಳಿ ಬಂದು ಈ ಕೋರಿಯು ತನ್ನ ಅಮೋಘ ಸಾಧನೆಗೆ ಜಗದ ಕೀರ್ತಿಗೆ ಭಾಜನರಾಗಿದ್ದಾರೆ. ಸಾಧನೆ ಎನ್ನುವುದು ಅಷ್ಟು ಸುಲಭದಲ್ಲಿ ಸಿಗುವಂತದಲ್ಲ. ಪರಿಶ್ರಮ ಪಟ್ಟು ಕಷ್ಟಗಳ ಮೆಟ್ಟಿ ನಿಂತು ಅಮೂಲ್ಯ ಕೊಡುಗೆ ಪಡೆಯಬೇಕು. ಅದಕ್ಕಾಗಿ ಗುರುವೂ ಬೇಕು, ಗುರಿಯೂ ಬೇಕು. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅಪೂರ್ವಳ ಎಲ್ಲಾ ಸಾಧನೆಗೆ ತಾಯಿಯೇ ಸ್ಫೂರ್ತಿ. ತಾಯಿಯ ಸಹಕಾರ, ಪ್ರೋತ್ಸಾಹದಿಂದ ಆಧುನಿಕ ಯುಗದಲ್ಲಿ ಮಾನವೀಯ ಮೌಲ್ಯ ಮರೆಯಾಗುತ್ತಿರುವ ಸಂದರ್ಭದಲ್ಲಿ ನೈತಿಕ ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ಪಸರಿಸುವ ಈ ಪುಟ್ಟ ವಯಸ್ಸಿನ ಪ್ರಬುದ್ಧ ಮನಸ್ಸಿನ ಬಾಲೆ ಸಮಾಜಕ್ಕೆ ಮಾದರಿ. ಉಡುಪಿ ಜಿಲ್ಲಾ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ ನಲ್ಲಿ ಆಯ್ಕೆ, ಕಲಾತ್ಮಕ ಜಗತ್ತು ಆಯೋಜನೆಯ ಮುತ್ತು ಮಕ್ಕಳ ಫೋಟೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಸ್ವದೇಶಿ ತಂಡ ನಡೆಸಿರುವ ಭಜನಾ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಹಾಗೂ ಜೀ ಕನ್ನಡದ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಫೈನಲ್ ಪ್ರವೇಶ. ಇವಿಷ್ಟು ಹೀಗೆ ಸಾಧನೆ. ಪ್ರಸ್ತುತ ಗಿಗ್ ಮಾಡಲಾಗಿರುವ ಇವರು ಕಲಾ ಆರಾಧಕಿಯಾಗಿ ಕಲಾಮಾತೆಯ ಮಡಿಲಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ. ಶ್ರೀ ವಿದ್ಯಾಗಣಪತಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ನಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಮಾಡುತ್ತಿರುವ ಸನ್ಮಾನ. ದಿನಾಂಕ 12/6/1997 ಜನಿಸಿದ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಕೂಡಬಿಟ್ಟು ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಗವರ್ಮೆಂಟ್ PU ಕಾಲೇಜ್ ಬರೆಗೊಳಿಯಲ್ಲಿ ಪಡೆದಿರುತ್ತಾರೆ. ರಂಗಭೂಮಿ ಕಲಾವಿದರಾಗಿ ಪ್ರಥಮವಾಗಿ ವಿದ್ಯಾಗಣಪತಿ ಸೇವಾ ಸಮಿತಿ ಪೇರಳ್ಕ ಇಲ್ಲಿಯ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮೊದಲ ರಂಗಭೂಮಿಗೆ ಪಾದಾರ್ಪಣೆ ಹಾಗೂ 30 ಅಧಿಕ ನಾಟಕಗಳಲ್ಲಿ ಅಭಿನಯ. ಪ್ರಸ್ತುತ ಸೃಷ್ಟಿ ಕಲಾವಿದರು ಬರೆಗೋಡಿ ತಂಡದ ಕಲಾವಿದ ಹಾಗೂ ನಾಟಕದ ನಿರ್ದೇಶನ. ಹವ್ಯಾಸಕ್ಕಾಗಿ ನಿರೂಪಣೆಯನ್ನು ಮಾಡುವ ಇವರು ನೀಚ ಬೊಬ್ಬರಿಯ ದೇವಸ್ಥಾನ ಬಾಲದಬೆಟ್ಟು ಕೋಡಿ ಮಾಣ ಇದರ ಜತೆಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು, ಸರ್ವೋದಯ ಯುವಕ ಮಂಡಳ ಕಡಾರಿ ಇದರಲ್ಲಿ 10 ವರ್ಷದಿಂದ ಸಕ್ರಿಯ ಸದಸ್ಯರಾಗಿ ಪ್ರಸ್ತುತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಹಾಲಕ್ಷ್ಮಿ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯರಾಗಿ ಭಜನಾ ಮಂಡಳಿಗಳ ಒಕ್ಕೂಟ ಕಾರ್ಕಳ ತಾಲೂಕು ಇದರ ಜೊತೆಗಾರ ಕೋಶಾಧಿಕಾರಿಯಾಗಿ ಹಾಗೂ ನೂತನವಾಗಿ ಸಂಘಟನೆಗೊಂಡ ಕರಾವಳಿ ಭಜನಾ ಸಂಸ್ಕಾರ ವೇದಿಕೆ ಇದರ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇರುತ್ತಾರೆ. ನಿಮ್ಮ ಈ ಸೇವೆಯನ್ನು ಗುರುತಿಸಿ ಗೌರವಿಸಲು ಸಂತೋಷ ಪಡುತ್ತೇವೆ. ಶ್ರೀ ವಿದ್ಯಾಗಣಪತಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂಬುದೇ ನಮ್ಮ ಹಾರೈಕೆ. ಪಾಲ್ಕರ್ ಮತ್ತು ವಿನಂತಿ ಮತ್ತೊಂದಿಲ್ಲ ಸರ್, ಪ್ಲೀಸ್.
ಪ್ರಪ್ರಥಮವಾಗಿ ಎಲ್ಲರಿಗೂ ಗಣೇಶೋತ್ಸವದ ಶುಭಾಶಯಗಳು. ಮಾತನಾಡುವ ಸಮಯ ಅಲ್ಲ, ಮತ್ತೆ ಶಿಕ್ಷಕರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸ್ಲಿಕ್ಕೆ ಗೊತ್ತಿರುವುದಿಲ್ಲ. ಹಾಗಾಗಿ ಚುಟುಕಾಗಿ ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರವಿಶಂಕರ್ ಶೇರಿಗಾರ್ ಮತ್ತು ರಾಧಾಕೃಷ್ಣ ಜೋಶಿ ಅವರು ನನಗೆ ಸುಮಾರು 12 ವರ್ಷಗಳ ಹಿಂದೆ ಪರಿಚಯ. ನನ್ನೂರು ಮೂಡಬಿದ್ರಿ ಆದರೂ ಬಜಗೋಡು ಕಾಲೇಜಿಗೆ ಬಂದು ಈಗ 14 ವರ್ಷಗಳಾಗಿವೆ. ವಿಜ್ಞಾನ ವಿಭಾಗದ ಗಣಿತ ಉಪನ್ಯಾಸಕನಾಗಿ, ಅದೇ ರೀತಿ ಬಂದಾಗಿನಿಂದ ಸುಮಾರು 14 ವರ್ಷಗಳಿಂದಲೂ NSS ಕಾರ್ಯಕ್ರಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಊರಿನವರ ಒಂದು ಪರಿಚಯಕ್ಕೆ ಕಾರಣಕರ್ತನಾಗಿದ್ದೇನೆ. ರವಿಶಂಕರ್ ಶೇರೆಗಾರ್ ಮತ್ತು ರಾಧಾಕೃಷ್ಣ ಜೋಶಿ ಅವರು ನಾನು NSS ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಾಗ, ವಾರ್ಷಿಕ ವಿಶೇಷ ಶಿಬಿರದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ, ಒಂದು 2ನೇ ವರ್ಷದ ಶಿಬಿರವನ್ನು ನಾನು ಕೂಡಬೇಕು ಸರ್ಕಾರಿ ಹಿರಿಯ ಪ್ರಥಮ ಶಾಲೆಯಲ್ಲಿ ನಡೆಸಿದ್ದೇನೆ. ಆ ಸಂದರ್ಭದಲ್ಲಿ ಸುಮಾರು 10,000 ರೂಪಾಯಿಗಳ ದೇಣಿಗೆಯನ್ನು ನೀಡಿ ನಮ್ಮ ಶಿಬಿರದ ಯಶಸ್ವಿ ಕಾರಣಕರ್ತರಾದವರು ರವಿಶಂಕರ್ ಶೇರೆಗಾರ್. ವಿಚಿತ್ರ ಒಂದಂದ್ರೆ ಮತ್ತು ವಿಶೇಷ ಗುಣಗಳನ್ನು ಹೊಂದಿರುವಂತಹ ಶೇರೆಗಾರ್ ನನಗೆ ತುಂಬಾ ಆತ್ಮೀಯ. ಅದೇ ರೀತಿ ರಾಧಾಕೃಷ್ಣರು ಸರಳತೆ ಹಾಗೂ ಒಂದು ವಿಶಿಷ್ಟ ಗುಣಗಳಿಂದ ಅವರು ಗುರುತಿಸಿಕೊಂಡವರು. ಶಿಕ್ಷಕನಿಗೆ ಯಾವ ಗುಣಗಳಿರಬೇಕು ಅದೆಲ್ಲವನ್ನು ಮೈಗೂಡಿಸಿಕೊಂಡವರು. ನಮ್ಮ ಶಿಬಿರದ ಸಮಯದಲ್ಲಿ ನನ್ನೊಂದಿಗಿದ್ದುಕೊಂಡು ಸಂಪೂರ್ಣವಾಗಿ ಆ ಶಿಬಿರದ ಯಶಸ್ವಿ ಕಾರಣಕರ್ತರಾದರು. ಇವರ ಜೊತೆಯಲ್ಲಿ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವುದಂತ ಹೇಳಿ ತುಂಬಾ ಸಂತೋಷದ ವಿಷಯವಾಗಿದೆ. ನನ್ನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ನನಗೆ ಅತ್ಯಂತ ಹೆಚ್ಚು ಆತ್ಮೀಯರಾಗಿರುವಂತದ್ದು ನನ್ನ NSS ಸ್ವಯಂ ಸೇವಕರು. ಯಾಕೆಂದ್ರೆ ಅವರಿಂದಲಾಗಿ ನಾನೀಗ ಗುರುತಿಸಲ್ಪಡ್ತಾ ಇರುವಂತದ್ದು. ವಿಷಯ ಜ್ಞಾನವೇ ಬೇರೆ, ಸೇವಾ ಮನೋಭಾವವೇ ಬೇರೆ. ಅಂತ ಸೇವಾ ಮನೋಭಾವ ಮೆರೆತಂತ ಯುವಕರು ಈ ವೇದಿಕೆಯಲ್ಲಿ ಇರುವುದು ನನಗೆ ತುಂಬಾ ಸಂತಸದ ವಿಷಯ. ಯಾಕೆಂದ್ರೆ ಇಂಥ ಒಂದು ಗಣೇಶೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಯುವಕರಿಲ್ಲದೆ ಯಾವುದು ಸಾಧ್ಯ ಇಲ್ಲ. ಅದು ಸಹ ಸದ್ಗುಣ ಸಂಪನ್ನರಾಗಿರುವಂತಹ ವಿದ್ಯಾರ್ಥಿ ಸಮೂಹವನ್ನು ನಾವು ಈ ಪರಿಸರದಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ಇದು 47ನೇ ವರ್ಷದ ಒಂದು ಗಣೇಶೋತ್ಸವ ಅಂತ ಹೇಳಿದ್ರೆ ತುಂಬಾ ಹಿಂದೆ ನಡೆದುಕೊಂಡು ಬರುವಂತದ್ದು. ಯುವ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಅವರಲ್ಲಿ ಧಾರ್ಮಿಕ ಭಾವನೆಗಳನ್ನು ಬೆಳೆಸಿಕೊಂಡು ಒಂದು ಹುಟ್ಟಿ ಬೆಳೆದಂತ ಊರಿನ ಅಭಿಮಾನವನ್ನು ಇಟ್ಟುಕೊಂಡು ಮುಂದಕ್ಕೆ ಆ ಊರಿಗೆ ಏನಾದರೂ ಒಳ್ಳೇದು ಮಾಡಬೇಕೆನ್ನುವಂತ ಒಂದು ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಬೆಳೆಸುವಂತ ಒಂದು ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯ. 47ನೇ ವರ್ಷದ ಒಂದು ಗಣೇಶೋತ್ಸವ ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರುವಂತದ್ದು ತುಂಬಾ ಸಂತಸದ ವಿಷಯ. ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳು ಅಂದ್ರೆ ದೇವರ ಆಚರಣೆಗಳೆಲ್ಲವೂ ಪ್ರಕೃತಿ ಆಚರಣೆಯಾಗಿದೆ. ಅದರಲ್ಲಿ ಮುಖ್ಯವಾಗಿ ಗಣೇಶನ ಹಬ್ಬ ಅಂತ ಹೇಳಿದ್ರೆ ನಮ್ಮ ಜೀವನದ ಚಕ್ರ. ಅಂದ್ರೆ 1-2-3 ದಿವಸದಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ತೇವೆ. ಗಣಪತಿಯ ವಿಗ್ರಹವನ್ನು ಸೃಷ್ಟಿ ಮಾಡ್ತೇವೆ. ಅದೇ ರೀತಿ 1-2-3 ದಿವಸದಲ್ಲಿ ಅಂದ್ರೆ ಒಂದೊಂದು ಕಡೆಯಲ್ಲಿ 2 ದಿವಸ ಇರ್ಬೋದು, ಮತ್ತೊಂದು ಕಡೆ 3 ದಿವಸ ಇರ್ಬೋದು, 1 ತಿಂಗಳಿರ್ಬೋದು. ಅದನ್ನು ಕೊಂಡು ನೀರಿನಲ್ಲಿ ವಿಲೀನಗೊಳಿಸ್ತೇವೆ. ಅಂದ್ರೆ ನಮ್ಮ ಜೀವನವೂ ಸಹ ಅಷ್ಟೇ. ಪ್ರಕೃತಿಯಲ್ಲಿ ಸುಂದರ ಪ್ರಕೃತಿಯಲ್ಲಿ ಹುಟ್ಟುತ್ತೇವೆ. ಆ ಸುಂದರ ಪ್ರಕೃತಿಯಲ್ಲೇ ನಮ್ಮ ಜೀವನದ ಅಂತ್ಯವನ್ನು ಕಾಣ್ತೇವೆ. ಅದರ ಮಧ್ಯದಲ್ಲಿ ಇನ್ನೊಬ್ಬರಿಗೆ ಸಂತೋಷ ಕೊಡುವಂತದ್ದು ಮುಖ್ಯ ಉದ್ದೇಶವಾಗಿರುತ್ತದೆ. ಗಣೇಶನ ಆಚರಣೆ ಮಾಡ್ತಾ ಇದ್ದೇವೆ, ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ, ಸಂತೋಷದಿಂದಲೇ ಅವರನ್ನು ವಿಸರ್ಜನೆ ಮಾಡ್ತೇವೆ. ಆ ಸಂತೋಷ ನಿಮ್ಮ ಎಲ್ಲರಲ್ಲಿ ಇರಬೇಕೆನ್ನುವುದೇ ಅದರ ಮುಖ್ಯ ಆಶಯ. ಕೂಡುಬೆಟ್ಟು ಪರಿಸರ, ಈ ಪೇರಡ್ಕ ಪರಿಸರ, ಮಾಳದ ಎಲ್ಲಾ ವಿದ್ಯಾರ್ಥಿಗಳು ನಮ್ಗೆ ಚಿರಪರಿಚಯ ಅಂತ ಆಗುವ ಹಾಗೆ ಮಾಡಿದ್ದೇ ನಮ್ಮ NSS. ಅದರಿಂದಾಗಿ ನಾನು ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಕಾರಣಕರ್ತವಾಯಿತು. ಒಳ್ಳೆಯದಾಗ್ಲಿ, ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಮುಂದಕ್ಕೆ ಇನ್ನಷ್ಟು ಪ್ರಗತಿಯನ್ನು ಕಾಣಲಿ. ಇಲ್ಲಿ ಒಂದು ಒಳ್ಳೆಯ ಗಣೇಶನ ಒಂದು ಮಂದಿರ ನಿರ್ಮಾಣವಾಗಲಿ, ಸಭಾಭವನವಾಗಿ ಅದರಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇನ್ನಿಟ್ಟು ನನಗೆ ಸಹಕಾರಿ ಆಡಿ ಪುನಃ 2 ಜನದ ಎನ್ನೆದನ್ನು ನಮ್ಮ ಮುಂದೆ ಗೌರವಿಸುವ ನಮ್ಮ ಕರ್ತವ್ಯ ಆದುಂಡು. ಅಂಜಾನೆ ಸುರುಟ್ಟು ಶಿವಣ್ಣ ಶೆಟ್ಟಿಗಾರ್ ಮೇರು ವೇದಿಕೆ ಬರುಡು ಅಂದ್ರೆ ಕೆಲವೊಂದುಲ್ಲೆ ಶ್ರೀ ಶಿವಣ್ಣ ಶೆಟ್ಟಿಗಾರ್. ಮೇರೆ ನಮ್ಮನ ಕೇರಳ ಕಡೆ ಮುಟ್ಟಡೆ ದೇವರಿಗೆ ಇತ್ತಿನಾರು
ಪೇರಡ್ಕದ ಬಾಬು ಶೆಟ್ಟಿಗಾರ್ ಬೊಕ್ಕ ಚಿಕ್ಕಿ ಶೆಟ್ಟಿಗಾರ್ದಿ ಮೇರ್ನ ಬಗ್ಗೆ ಸುಮಾರು ವರ್ಷ ಬೊಂಬಾಯಿ ಇರ್ತದೆ ಅಲ್ತು ಊರುಡು ಬರ್ತದೆ ಕೃಷಿ ಮಲ್ತು ನಿತ್ಯಲೆಕ್ಕುದಿ ನಮ್ಮನ್ನ ಸಮಿತಿಗೆ ಸಕ್ರಿಯ ಕಾರ್ಯಕರ್ತರಾದಿರ್ತೇವೆ. ಐದು ಬೊಕ್ಕ ಯಾನೆಯನ್ನ ಅಧ್ಯಕ್ಷ ಪದವಿಯನ್ನು ಬಿಟ್ಟಾಗ ಅಧ್ಯಕ್ಷ ಪದವಿ ಪಡೆಯೊಂದು ನಮ್ಮನ್ನ ಈ ಸಮಿತಿನ ಉನ್ನತ ಸ್ಥಾನವು ಕೊಡುವರ ಸಂಪೂರ್ಣವಾದ ಮೊದಲು ಶ್ರಮ ಪಡೆದಿದೆ. ಅದನ್ನು ನಮ್ಮ ಮದಪ್ಪು ನೇಪಲ ಸಮರ್ಥ ಆಯ್ಕೆ ಇದೆ. ಅದನ್ನ ನಮ್ಮನ್ನ ವೇದಿಕೆ ಇಡ್ತೇನೆ ಗಣ್ಯರು ಗೌರವಡು ಸನ್ಮಾನ ಮಲ್ಪಡಂದು ಅನ್ಕೇನುಂದಿಲ್ಲ. ಸ್ತಂಭ ಉಪೇಂದ್ರ ನಾಯಕ್ ಮೇರೆ ವೇದಿಕೆಗೆ ಬರೋದು. ಉಪೇಂದ್ರ ನಾಯಕ್ ಮೇರೆ ನಮ್ಮನ್ನು ಹೊರದಾರೆ ಗುಡುಕದಲ್ಲಿ ಪುನಃ ಮಾತ್ರ ಬಿಟ್ಟು ಸುಂದರ್ ನಾಯಕ್ ಒಬ್ಬ ಶ್ರೀಮತಿ ಸಾವಿತ್ರಿ ನಾಯಕ್ ಮೇರ್ನ ಮಲ್ಲ ಬಗ್ಗೆ ಕಾರ್ಯಕರ್ತರಾದಿದ್ದೇವೆ. ಅಂಚಲಿ ಆ ಕಾಲೋಡು ಬೋಡಿತನ ಪಾತ್ರೋಲ್ ಹಿಡಿದು ಕೊದ್ದು ಅಡಿಗೆದ ಸಂಪೂರ್ಣ ವ್ಯವಸ್ಥೆಲೆಲ್ಲ ತಗೊಂಡಿರ್ತಾರೆ. ಅಂಚಿನಾರ ನಮ್ಮನ್ನ ಶ್ರೀಯುತ ಶಿವಣ್ಣ ಶೆಟ್ಟಿಗಾರ ಹಿಡಿದು ಬೊಕ್ಕ ಸಮಿತಿದ ಅಧ್ಯಕ್ಷರಾದ ನಮ್ಮನ್ನ ಒಟ್ಟಿಗೂ ಈ ಸಮಿತಿ ದುಪ್ಪು ಲೆಕ್ಕ ಭಾರಿ ಸಾಧನೆ ಬಂದಿರು. ಈ ಗಣೇಶೋತ್ಸವದ ಸಂದರ್ಭಗಳು ಅವರೆಲ್ಲ ನಮ್ಮ ನೆನೆವಂದೇ ಈ ಗೌರವವನ್ನು ಕೊರಂದು ಹೆಚ್ಚಿನ ನಮ್ಮನ್ನ ಅತ್ಯಂತ ಅಪರಾಧ ಆಗ್ಬೋದು. ಅವರೆಲ್ಲ ಈ ವೇದಿಕೆ ಗಣ್ಯರು ಸನ್ಮಾನವನ್ನು ಕೂಡ ಅನ್ಕೊಂಡು ಕೂಡಬೆಟ್ಟು ಶಾಲೆಡೆ ಒಂಜಿ ಬಾರಿ ಖುಷಿ ನಿಂಗೆ ಪಂಡ್ರೆ ದಯಮಂಡ ಸರ್ಕಾರಿ ಶಾಲೆಡೆ 150 ಜೋಗುಲು ನಮ್ಮನ ಕೂಡಬೆಟ್ಟು ಶಾಲೆ ನಮ್ಮನ ಹೆಮ್ಮೆಯ ಸಂಗತಿ ದಯಮಂಡ ಬೇಟೆ ಕಡೆ ಮುಪ್ಪ ಇರುವ 15 ಜೋಗುಲು ಇದ್ಮೇಲೆ ಶಾಲೆ ಇಲ್ಲ ಅಂಡ ನಮ್ಮ ಕೈತಲ್ಲ ಶಾಲೆಡೆ 150 ಮಿತ್ ಪ್ರೈಮರಿ ಜೋಗುಲು ಪರತು ನಮ್ಮನೊಟ್ಟಿಗೆ ಇತ್ತನಂಚಿನ ಶ್ರೀ ರಾಧಾಕೃಷ್ಣ ಜೋಶಿ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮೇರು ವೇದಿಕೆ ಮತ್ತು ಮಾತಾಡೋದು ವಿನಂತಿ ಮಾಡ್ತಿಲ್ಲ. ವಕ್ರದುಂಡ ಮಹಾಕಾಯ ಸರ್ವಶಕ್ತಿವಂತನಾದ ವಿಘ್ನ ವಿನಾಯಕ ಗಣೇಶ ದೇವರನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಕಮಳ ಇದರ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ರವಿಶಂಕರ್ ಸೇರಿಗಾರ್ ಅವರೇ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಪ್ರಿತೇಶ್ ಡಾಕ್ಟ್ರೆ, ನಮ್ಮ ಆತ್ಮೀಯರಾದ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಹಾಗೆ ನಮ್ಮ ಪಕ್ಕದ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಮತಿ ವಿನಯದಿ ಬಂಗೇರ ಇವರೇ, ಹಾಗೆ ನಮ್ಮ ಕಾರ್ಕಳದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಶೋಭಾ ಭಾಸ್ಕರ್, ಹಾಗೆ ನಮ್ಮ ಆತ್ಮೀಯರಾದ ರಾಮಣ್ಣ ಹಾಗೆ ಹರೀಶ್ ರಾವ್ ಇವರನ್ನೆಲ್ಲ ವಂದಿಸಿಕೊಳ್ತಾ, ಹಾಗೆ ಸಭೆಯಲ್ಲಿರುವ ಎಲ್ಲ ಹಿರಿಯರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಆಗಮಿಸಿದ ಎಲ್ಲ ಭಗವದ್ ಭಕ್ತರಿಗೆ ವಂದನೆಗಳನ್ನು ಸಲ್ಲಿಸ್ತಾ 1892 ಇಂದಿಗೆ 132 ವರ್ಷಗಳ ಹಿಂದೆ ಲೋಕಮಾನ್ಯ
ಬಾಲಗಂಗಾಧರ ತಿಲಕರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಆರಂಭಿಕ ಹಂತದಲ್ಲಿ ಭಾರತೀಯರ ನಾಡಿ ಮಿಡಿತ ಬಹುಶಃ ಇಲ್ಲಿಯ ಧಾರ್ಮಿಕತೆಯಲ್ಲಿದೆ ಅನ್ನೋದನ್ನು ಕಂಡುಕೊಂಡು ಅವರು ಮನೆಗಳಲ್ಲಿ ಮಾತ್ರ ಪೂಜಿಸಲ್ಪಡುತ್ತಿದ್ದ ಗಣಪನನ್ನು ಸಾರ್ವಜನಿಕವಾಗಿ ಪೂಜೆಗೆ ಒಳಪಡಿಸುವ ಒಂದು ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ರು. ಹಾಗೆ ಆ ಪ್ರಾರಂಭ ಆದ ಗಣೇಶೋತ್ಸವದ ಜೊತೆಗೆ ಭಾರತೀಯರಲ್ಲಿ ದೇಶಭಕ್ತಿ ಜಾಗೃತ ಆಯಿತು. 1947ರಲ್ಲಿ ದೇಶ ಸ್ವತಂತ್ರ ಆಯಿತು. ಆದ್ರೆ ಈ ಪರಂಪರೆ ಈಗಲೂ ಭಾರತದ ಎಲ್ಲ ಕಡೆ ಗ್ರಾಮಗಳಲ್ಲಿ ಇವತ್ತು ಸಾರ್ವಜನಿಕ ಗಣೇಶೋತ್ಸವ ರೀತಿಯಲ್ಲಿ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ನಮ್ಮ ಈ ಬೇರಡ್ಕದ ಈ ವಿದ್ಯಾಗಣಪತಿ ಸೇವಾ ಸಮಿತಿ ಆರಂಭಿಕ ಹಂತದಲ್ಲಿ ಕುದುರೆಮುಖ ಕಂಪನಿ ಪ್ರಾರಂಭ ಆದಾಗ ಇಲ್ಲಿ KEB ಅವರು ಒಂದು 2-3 ವರ್ಷ ಇಲ್ಲಿ ಇರಬೇಕಾದಂತ ಸಂದರ್ಭದಲ್ಲಿ ಇಲ್ಲಿನ ಗಣೇಶೋತ್ಸವವನ್ನು ಅವರು ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿ ಅವರು ಒಂದು 2-3 ವರ್ಷದಲ್ಲಿ ಇಲ್ಲಿಂದ ಸ್ಥಳಾಂತರ ಆದ್ರು. ಆದ್ರೆ ಆ ಪರಂಪರೆಯನ್ನು ಮುಂದುವರಿಸಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡು ಆವಾಗಿನ ಹಿರಿಯರಾದ ಶ್ರೀಯುತ H. ಗೋಪಾಲ್ ಶೇರಿಗಾರರು, ರಮೇಶ್ ಜೋಶಿ ಅವರು, ಹಾಗೆ ಕಲಸಂಕ ನಾರಾಯಣ ನಾಯ್ಕರು, ಶ್ಯಾಮ ನಾಯ್ಕರು, ದೇವಣ್ಣ ನಾಯ್ಕರು ಮುಂತಾದ ಎಲ್ಲ ಹಿರಿಯರು ಸೇರಿಕೊಂಡು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ್ರು. ಅವರ ಜೊತೆಗೆ ಶ್ರೀಯುತ ಸುರೇಶ್ ಮರಾಠೆ ಅವರು, ಹಾಗೆ ಇನ್ನು ಅನೇಕರು ಬಹುಶಃ ಹೆಸರಿನಿಂದ ಬಿಟ್ಟು ಹೋಗಿರ್ಬೋದು. ಅವರೆಲ್ಲರನ್ನು ಸ್ಮರಿಸಿಕೊಳ್ತಾ ಅವರ ಒಂದು ಶ್ರಮದಲ್ಲಿ ಇವತ್ತು ಒಬ್ರು ಹಿರಿಯರು ಹೇಳಿದ್ರು, 1-2 ರೂಪಾಯಿ ದೇಣಿಗೆ ಕೊಡ್ಲಿಕ್ಕೂ ಕಷ್ಟ ಇದ್ದ ಕಾಲ 47 ವರ್ಷಗಳ ಹಿಂದೆ. ಅಂತ ಒಂದು ಕಷ್ಟ ಕಾಲದಲ್ಲಿ ಕೂಡ ಶ್ರೀಯುತ ಗೋಪಾಲ್ ಶೇರಿಗಾರರು ಅವಾಗ ಕಾಲ್ನಡಿಗೆಯಲ್ಲಿ ಮನೆಗೆ ಹೋಗಿ ಮನವೊಲಿಸಿ ಈ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕ ಗಣೇಶೋತ್ಸವ ಇಲ್ಲಿ ನಡಿಬೇಕು ಅನ್ನುವ ಒಂದು ಸಂಕಲ್ಪದೊಂದಿಗೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡಿ ಇವತ್ತು 47ನೇ ವರ್ಷದ ಗಣೇಶೋತ್ಸವವನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ. ಇನ್ನೊಂದು 2-3 ವರ್ಷದಲ್ಲಿ ನಾವು ಈ ಗಣೇಶೋತ್ಸವದ ಸುವರ್ಣ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ಲಿಕ್ಕಿದ್ದೇವೆ. ಆ ಗಣೇಶೋತ್ಸವ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳ್ತಾ ಸುಮಾರು 40 ವರ್ಷಗಳ ಹಿಂದೆ ಇಲ್ಲಿನ ಸಮಿತಿಯಲ್ಲಿ ಹಿರಿಯರಾಗಿದ್ದು ಈಗಲೂ ಇದ್ದಾರೆ, ಅವರು ನಮ್ಮ ಜೊತೆಗಿದ್ದಾರೆ, ಹಿರಿಯರು ಮಾರ್ಗದರ್ಶಕರಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಒಂದು ಹೇಳಿದ ಮಾತು ನೆನಪಾಗ್ತದೆ. ಅವರು ಲೋಕಾಭಿರಾಮವಾಗಿ ಮಾತಾಡುವಾಗ ಪೇರಡ್ಕ ಗಣೇಶೋತ್ಸವದ ಬಗ್ಗೆ ಒಂದು ಮಾತು ಹೇಳಿದ್ರು. ನಾವು ಇಲ್ಲಿ ಸಮಿತಿಯಲ್ಲಿರುವ ಹಿರಿಯರೆಲ್ಲ ಚುನಾವಣೆ ಸಮಯದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದೇವೆ. ಆದ್ರೆ ಚೌತಿಯ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ತೇವೆ ಅಂತ. ಅಂದ್ರೆ ಆ ತಿಲಕರು ಒಂದು ಆದರ್ಶ ಇಟ್ಟುಕೊಂಡು ಮಾಡಿದ್ರು. ಇಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ತರಬೇಕು ಅಂತ ಆ ಒಂದು ಏನು ಅವರ ಒಂದು ಸಂಕಲ್ಪ ಇತ್ತು, ಅವರ ಒಂದು ಮನೋ ಇಚ್ಛೆ ಇತ್ತು. ಬಹುಶಃ ಅದು ಈ ಪೇರಡ್ಕ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗೆ ಇಲ್ಲಿನ ಯುವಕರೆಲ್ಲ ಸೇರಿಕೊಂಡು ಈ 3 ದಿವಸ ಬಹುಶಃ ಕೆಲವರು ಎಷ್ಟೋ ದಿವಸ ಕೆಲಸ ಬಿಟ್ಕೊಂಡು ಇಲ್ಲಿ ಕೆಲಸ ಮಾಡಿದ್ದಾರೆ ಸ್ವಯಂ ಸೇವಕರಾಗಿ. ಅವರ ಕೆಲಸ ಇಲ್ಲಿಗೆ ಮುಗಿಲಿಲ್ಲ. ಇನ್ನು ನಾಳೆಯಿಂದ ವಿಗ್ರಹ ವಿಸರ್ಜನೆ, ಆ ನಂತರ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ಪರಿಪೂರ್ಣಗೊಳಿಸುವಲ್ಲಿವರೆಗೆ ಅವರ ಆ ಶ್ರಮವನ್ನು ನಾವು ಸ್ಮರಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ ಕರ್ತವ್ಯ ಆಗ್ತಾ ಇದೆ. ಹಾಗೆ ಇಲ್ಲಿನ ಕಾರ್ಯಕರ್ತರಲ್ಲಿ ಇನ್ನೊಂದು ವಿಶೇಷತೆ ಇದೆ. ನಮ್ಮ ಕೂಡಬೆಟ್ಟು ಶಾಲೆಯಲ್ಲಿ ಕೂಡ ಒಂದು ಸಂಭ್ರಮದಿಂದ ಗಣೇಶೋತ್ಸವ ನಡೀತದೆ. ನೋಡಿದ್ರೆ ಇಲ್ಲಿನ ಕಾರ್ಯಕರ್ತರೆಲ್ಲ ಅಲ್ಲಿಯೂ ಇರ್ತಾರೆ. ಅದೇ ಕಾರ್ಯಕರ್ತರು ಇಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂದಿನ ದಿವಸಗಳಲ್ಲಿ ಈ ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಅಕ್ಕಪಕ್ಕದಲ್ಲಿ ಒಂಥರ ಸ್ಪರ್ಧೆ ಇರ್ತದೆ, ಅಥವಾ ಇನ್ನೊಂದು ಸಂಸ್ಥೆಯ ಬಗ್ಗೆ ತಾತ್ಸಾರ ಇರ್ತದೆ. ಇಲ್ಲಿಯ ಒಂದು ಸಂಪ್ರದಾಯ ಅಂತ ಹೇಳಿದ್ರೆ ಇಲ್ಲಿಯವರು ಎಲ್ಲ ಗಣೇಶೋತ್ಸವಗಳಲ್ಲಿ, ಪಕ್ಕದ ಗಣೇಶೋತ್ಸವ ಇರ್ಬೋದು, ಎಲ್ಲ ಗಣೇಶೋತ್ಸವದಲ್ಲಿ ಸಕ್ರಿಯರಾಗಿ ಭಾಗವಹಿಸ್ತಾ ಇಲ್ಲಿನ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಅಂತ ಹೇಳ್ತಾ ಈ ಸಾರ್ವಜನಿಕ ಗಣೇಶೋತ್ಸವ ಮುಂದಿನ 50 ವರ್ಷಗಳ ಆಚರಣೆ ಸಂಭ್ರಮಯುತವಾಗಿ ನಡೀಲಿ.
ನಮ್ಮ ಆವಾಗ ಕಟ್ಟಿ ಬೆಳೆಸಿದ ಹಿರಿಯರೆಲ್ಲ ಅವರು ಮಾರ್ಗದರ್ಶಕರಾಗಿದ್ದಾರೆ. ನಮ್ಮ ಯುವ ಎಲ್ಲ ನಾಯಕತ್ವ ಇವತ್ತು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಾಯಕತ್ವ ಬದಲಾದ್ರು ತತ್ವ ಬದಲಾಗ್ಲಿಲ್ಲ. ಹೀಗೆ ಒಳ್ಳೆಯ ರೀತಿಯಲ್ಲಿ ಈ ಗಣೇಶೋತ್ಸವ ನಡೀಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎರಡು ಮಾತು. ಸಾಧಾರಣವಾಗಿ ಕಾರ್ಕಳದಿಂದ ಮಾಲದವರೆಗೆ ಒಂದಷ್ಟು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಡ್ತಾ ಇದ್ದ ಕಾರಣ ಹೆಚ್ಚಿನವರಿಗೆ ನಾನು ಪರಿಚಿತಲು ಅಂತ ಅಂದುಕೊಳ್ತೇನೆ. ಮಾಲ ಬಜುಗುಡಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿದ್ರು. ಜ್ಞಾನ ವಿಕಾಸ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದಷ್ಟು ಸಂಪನ್ಮೂಲ ಅಂದ್ರೆ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಭಾಗವಹಿಸ್ತಾ ಇದ್ದೇನೆ. ನನ್ನ ಉದ್ದೇಶ, ನಂಗೆ ಖುಷಿಯಾದಂತಹ ನನ್ನ ಉದ್ದೇಶಕ್ಕೆ ಪೂರಕವಾದ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೆಯಿತು. ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಕೆಲವೊಂದು ಗಣೇಶೋತ್ಸವ ಸಮಿತಿಗಳಲ್ಲಿ ಯಾರೋ ಒಂದಷ್ಟು ಕಷ್ಟಪಟ್ಟು ಒಂದು ಗಣೇಶೋತ್ಸವವನ್ನು ಕಟ್ಟಿರ್ತಾರೆ, ಗಣೇಶೋತ್ಸವ ಸಮಿತಿಯನ್ನು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಹಿರಿಯರಿಗೆ ಪ್ರಾಯ ಆದ ತಕ್ಷಣ ಅವರನ್ನೆಲ್ಲ ಬಿಟ್ಕೊಂಡು ಯುವಕರು ಮುಂದೆ ಹೋಗ್ತಾ ಏನೋ ಒಂದು ರಾಜಕೀಯವೋ ಇನ್ನೇನೋ ಮಾಡ್ತಾ ಅವರನ್ನು ಮರೆತು ಬಿಡ್ತಾರೆ. ಆದ್ರೆ ಇಲ್ಲಿ ನಂಗೆ ತುಂಬಾ ಖುಷಿ ಆದದ್ದು ಹಿರಿಯರು ತುಂಬಾ ಪ್ರೀತಿಯಿಂದ ಗೌರವಿಸಿದಂಥದ್ದು ನಂಗೆ ತುಂಬಾ ಖುಷಿ ಆಯ್ತು. ಜೊತೆಗೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಕಳ ಪೇಟೆಯಲ್ಲಿ ಲಕ್ಷಗಟ್ಲೆ ದುಡ್ಡು ಫೀಸ್ ಕಟ್ಟಿ ಆಂಗ್ಲ ಮಾಧ್ಯಮ ಬೇರೆ ಬೇರೆ ಶಾಲೆಗಳಿಗೆ ಹೋಗುವಂತ ಮಕ್ಕಳು 90% ತಕೊಳ್ಳುವವರು ಕೂಡ ಇಲ್ಲ ಕೆಲವೊಂದು ಕಡೆಗಳಲ್ಲಿ. ಆದ್ರೆ ಇಲ್ಲಿ ಈ ಮಾಲ ಗ್ರಾಮ ಪಂಚಾಯತ್ನ ಸರ್ಕಾರಿ ಶಾಲೆಯ ಮಕ್ಕಳು 98% ವರೆಗೆ ತಗೊಂಡಿದ್ದಾರೆ. ಮತ್ತೆ ಅವರನ್ನು ಇವರೆಲ್ಲ ಗೌರವಿಸಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ನಾನು ಯಾವಾಗ್ಲೂ ಕೈ ಎತ್ತಿ ಮುಗಿತಾ ತಲೆ ಬರ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ನನ್ನ ಮಕ್ಕಳನ್ನು ಕೂಡ ಓದಿಸಿದ್ದೇನೆ. ಜೊತೆಗೆ ನಾನು ಸರ್ಕಾರಿ ಶಾಲೆಯ TMC ಸಮನ್ವಯ ಸಮಿತಿ ವೇದಿಕೆಯಲ್ಲಿ ಒಂದಷ್ಟು ವರ್ಷ ಕೆಲಸ ಮಾಡಿದ್ದೆ. ಖುಷಿ ಆಗ್ತದೆ ನಂಗೆ. ಯಾಕೆಂತ ಹೇಳಿದ್ರೆ ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ ಎಲ್ಲಾ ಕಡೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ. ನಾವು ಒಂದಷ್ಟು ಮಕ್ಕಳನ್ನು ಸೇರಿಸಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಮಾಲದ ಒಂದು ಶಾಲೆಯಲ್ಲಿ 150 ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹೆಮ್ಮೆಯ ವಿಷಯ. ಅದು ಖುಷಿ ಪಡ್ತೇನೆ ನಾನು. ನಂಗೆ ಯಾವಾಗ್ಲೂ ಇಷ್ಟ ಆಗೋದು, ಯಾವಾಗ್ಲೂ ಅಂದ್ಕೊಳ್ಳೋದು, ನಮ್ಮ ಕಾರ್ಕಳದಲ್ಲಿ ಮಾತಾಡುವಾಗ ಆಡು ಭಾಷೆ ಅದು ಹಿಂದಿನ ಕಾಲದವ್ರದ್ದು, ನಂಗೆ ಗೊತ್ತಿಲ್ಲ. ಮಾಲದವರು ಅಂತ ಹೇಳಿದ್ರೆ ಸುಮಾರು ದೂರದ ಹಳ್ಳಿಯವರು ಅಂತ ಹೇಳುವಂತ ಒಂದು ಸಂದರ್ಭ. ಅಂದ್ರೆ ದೂರ, ಕಾರ್ಕಳ ಪೇಟೆಯಿಂದ ತುಂಬಾ ದೂರದವರು ಅಂತೇಳಿ. ಆದ್ರೆ ನಾನು ಖುಷಿ ಪಡ್ತೇನೆ, ಮಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ 150 ಜನ ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಇದು ಯಾವ ಪೇಟೆಗೂ ನೀವು ಸವಾಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖುಷಿ ಆಯ್ತು ನನಗೆ. ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮ ಆದ ಕಾರಣ ನಾನು ನಿಮಗೆ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೇನೆ. ತುಂಬಾ ತಾಯಿಯಂದಿರಿದ್ದೀರಿ ಇಲ್ಲಿ. ನಿಮಗೆ ಗೊತ್ತಿದೆ ಕಾರ್ಕಳ ನಮ್ಮ ಉಡುಪಿ ಜಿಲ್ಲೆ ಅಥವಾ ಮಣಿಪಾಲವೋ ಅಥವಾ ಬೆಂಗಳೂರು ಇಲ್ಲೆಲ್ಲ ಏನೇನೋ ಘಟನೆಗಳು ನಡೀತಾ ಇದೆ. ಅದು ಬರ್ತಾ ಕಾರ್ಕಳದವರೆಗೂ ಬಂದಿದೆ, ಗೊತ್ತಿರಬಹುದು ಎಲ್ರಿಗೂ. ನಿಮ್ಗೆಲ್ಲರಿಗೂ ನಾನು ಮಾಹಿತಿ ಕೊಡುವಂತದ್ದು ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದಷ್ಟು ಸಂಸ್ಕಾರಗಳನ್ನು ಕಲಿಸ್ತಾ ಹೋಗ್ಬೇಕು. ನಾವು ಒಂದು ತಾಯಿಯಾಗಿ 2 ಮಕ್ಕಳನ್ನು ಸಂಸ್ಕಾರಯುತವಾಗಿ ನಮಗೆ ಬೆಳೆಸಲಿಕ್ಕೆ ಆಗ್ಲಿಲ್ಲ ಅಂತ ಇದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಶಾಲೆಯಲ್ಲಿ ಟೀಚರ್ ಹೇಳಿಕೊಟ್ಟ ಬುದ್ಧಿ ಅಂತ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ನಮ್ಮ 2 ಮಕ್ಕಳನ್ನು ಸುಧಾರಿಸಲಿಕ್ಕೆ ಆಗದೇ ಇದ್ರೆ, ಸಂಸ್ಕಾರಗಳನ್ನು ಕಲಿಸ್ಕೊಡ್ಲಿಕ್ಕೆ ಆಗದೇ ಇದ್ರೆ ಖಂಡಿತವಾಗಿಯೂ ಟೀಚರ್ಸ್ ಅವರು 100 ಮಕ್ಕಳು 30 ಮಕ್ಕಳನ್ನೆಲ್ಲ ಕ್ಲಾಸ್ ಅಲ್ಲಿ ಇಟ್ಕೊಂಡು ಅವರಿಗೆ ಸಂಸ್ಕಾರಗಳನ್ನು ಕಲಿಸಲಿಕ್ಕೆ ಆಗುದಿಲ್ಲ. ಅವರು ಪಾಠಗಳನ್ನು ಕಲಿಸ್ತಾರೆ, ಕ್ವಶನ್ಗೆ ಆನ್ಸರ್ ಗಳನ್ನು ಕಲಿಸ್ತಾರೆ, ಒಂದಷ್ಟು ಬುದ್ಧಿ ಹೇಳಿಕೊಡ್ತಾರೆ. ಆದ್ರೆ ನಾನೊಬ್ಬ ತಾಯಿಯಾಗಿ, ನಾನೊಬ್ಬ ತಂದೆಯಾಗಿ ನಮ್ಮ ಮಕ್ಕಳಿಗೆ ಒಂದಷ್ಟು ಸಂಸ್ಕಾರಗಳನ್ನು ಕಲಿಸಬೇಕು. ಆ ಸಂಸ್ಕಾರಗಳನ್ನು ಕಲಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳುವಂಥದ್ದು. ಸಾಧ್ಯ ಆಯ್ತು ಅಂತಿದ್ರೆ ನಿಮ್ಮ ಮನೆಯ ಅಕ್ಕಪಕ್ಕದ ಒಂದಷ್ಟು ಮಕ್ಕಳ ಜೊತೆ ಕೂಡಿಸ್ಕೊಂಡು ಕುಣಿತ ಭಜನೆಯೋ ಅಥವಾ ಭಜನಾ ಕಾರ್ಯಕ್ರಮಗಳು ಅಥವಾ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಿಂದೆಲ್ಲ ಇತ್ತು. ದೇವಸ್ಥಾನಕ್ಕೆ ಹೋಗುದು ಅಂತಿದ್ರೆ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೆವು. ಈಗ ನಾನು ಎಷ್ಟೋ ಕಡೆಗಳಲ್ಲಿ ನೋಡ್ತೇನೆ, ದೇವಸ್ಥಾನಕ್ಕೆ ಹೋಗುದಾದ್ರೆ ಅಮ್ಮ ಮಾತ್ರ ಹೋಗುದು, ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನೂ ಬರ್ಲಿಲ್ಲ, ಮಕ್ಕಳು ಭಯಂಕರ ಓದ್ತಿದ್ದಾರೆ ಅವರು ಮನೆಯಲ್ಲಿ. ನೀವಿರುವಾಗ ಓದದ ಮಕ್ಕಳು ಮನೆಯಲ್ಲಿ ಕೂತು ನೀವು ಆ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಒಂದು ಲ್ಯಾಪ್ಟಾಪ್ ಒಂದು ಮೊಬೈಲ್ ಅನ್ನು ಕೊಟ್ಟು ಮಕ್ಕಳನ್ನು ಬಿಟ್ಟು ಓದ್ತಾರೆ ಅಂತ ಹೇಳಿ ನೀವು ದೇವಸ್ಥಾನಕ್ಕೆ ಬಂದ್ರೆ ಖಂಡಿತ ನಮ್ಮ ಮಕ್ಕಳು ಓದುದಿಲ್ಲ. ನೀವು ಮೊದಲಾಗಿ ಕಲಿಸಬೇಕಾಗಿದ್ದು, ನಾವೆಲ್ಲ ಹಿಂದಿರುವಾಗ ಹೇಗೆ ಅಪ್ಪ ಅಮ್ಮನೊಟ್ಟಿಗೆ ಮಕ್ಕಳು ಕೂಡ ದೇವಸ್ಥಾನ ಮಂದಿರಗಳಿಗೆ ಹೋಗ್ತಿದ್ದೇವೋ ಅಂತ ಸಂಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಕ್ರಮೇಣ ಏನಾಗ್ಬಹುದು,
ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಯಾವ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳೋದನ್ನು ನೀವೊಮ್ಮೆ ಕಲ್ಪಿಸ್ಕೊಳ್ಬೇಕು. ಇನ್ನು ನಮ್ಮ ಮಕ್ಕಳು ಓದಿದವರು ದೂರ ದೂರದ ಊರಿಗೆ ಹೋಗ್ತಾರೆ, ಅಲ್ಲಿ ಕೂಡ ಒಂದಷ್ಟು ಸವಾಲುಗಳನ್ನು ಅವ್ರು ಎದುರಿಸ್ಬೇಕಾದ್ರೆ ನೀವು ಒಂದಷ್ಟು ಸಂಸ್ಕಾರಗಳನ್ನು ಕಲಿಸಿ ಅಂತ ಹೇಳ್ತಾ, ಈಗಾಗ್ಲೇ ಇಲ್ಲಿ ತುಂಬಾ ಜನ ಸ್ಪರ್ಧಿಗಳು ಭಾಗವಹಿಸಿದ್ರಿ, ಒಂದಷ್ಟು ಬಹುಮಾನಗಳನ್ನು ಪಡ್ಕೊಂಡಿದ್ದೀರಿ. ಇನ್ನೊಂದಷ್ಟು ಮಕ್ಕಳು ತುಂಬಾ ಖುಷಿಯಿಂದ ಡ್ಯಾನ್ಸ್ಗೆ ರೆಡಿ ಆಗಿದ್ದೀರಿ. ಖಂಡಿತ ಈ ಮಾತುಗಳು ಅಥವಾ ಇನ್ನೂ ಒಂದಷ್ಟು ಮಾತುಗಳನ್ನ ಆಡಿದ್ರೆ ಇದು ಈ ವೇದಿಕೆಗೆ ಅಥವಾ ಈ ಸಮಯಕ್ಕೆ ಸಮಂಜಸ ಅಲ್ಲ ಅಂತ ಹೇಳ್ತಾ, ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟು ಜನ ಸೇರಿದಂತ ವೇದಿಕೆಯಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿಯನ್ನಾಗಿ ಕರೆದದಕ್ಕೆ ನನಗೆಲ್ಲರಿಗೂ ಚಿರಋಣಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ನಿಮ್ಮನ್ನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಪ್ರತೀಶರೇ, ಅಂಚನೆ ನನೂರಿ ಮುಖ್ಯ ಅತಿಥಿಗಳಾದ ಪ್ರವೀಣ್ ಕುಮಾರ್ ಶೆಟ್ರೆ, ನನೂರಿ ಅತಿಥಿಗಳು ನಮ್ಮನ ಬರಿತ ಶಾಲೆದ ಮಾಸ್ಟರ್ ರಾಧಾಕೃಷ್ಣ ಜೋಶಿಯರೇ, ಮುಡಾರದ ಗ್ರಾಮ ಪಂಚಾಯತ್ ಸದಸ್ಯರಾದ ವಿನಯ ಡಿ ಬಂಗೇರೆ, ಅಂಜನೆ ಜೆಸಿಐ ಕಾರ್ಕಳ ರೂರಲ್ದ ಪ್ರಥಮ ಮಹಿಳಾ ಅಧ್ಯಕ್ಷರಾದ ಸೇವೆ ಸಲ್ಲಿಸದೆ, ಅಂಜನೆ ಕರಾವಳಿ ಭಜನಾ ಸಂಸ್ಕಾರ ವೇದಿಕೆದ ಉಪಾಧ್ಯಕ್ಷರಾದ ಶೋಭಾ ಭಾಸ್ಕರ್ರೆ, ವೇದಿಕೆ ಇತ್ತಿನ ನಮ್ಮನ ಸಮಿತಿದ ಮಾತ ಪದಾಧಿಕಾರಿಗಳೇ, ಅಂಜನೆ ಸಭೆಟ್ಟಿತ್ತಿನ ಮಾತ ಸದಸ್ಯರೇ, ನಮ್ಮನ 47ನೇ ವರ್ಷದ ಗಣೇಶೋತ್ಸವದ 2ನೇ ದಿನಟ್ಟುಲ್ಲ ನಮ್ಮ ಮಸ್ತ್ ಖುಷಿ ಆಂಡ್ ಎಂಕಲು ಆ ಚೌತಿದ ರೂಪೋಡು ಹೂ ಮತ ಸಮಾಜ ಸೇವೆಕ್ಕೂ ಜೋಕ್ಲಿಗೆ ಕ್ರೀಡಾಕೂಟ ಇಪ್ಪು ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪು ಆ ಮಾತ ಕಾರ್ಯಕ್ರಮ ಎಲ್ಲ ಮತ್ತೊಂದಿಲ್ಲ. ಅವತ್ತೊಟ್ಟಿಗೂ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಒಂಜಿ ಎಡಮ ವರ್ಷದ ನಿಂಚಿ ಮಾಲದ ಮಾತ ಶಾಲೆದ ಪ್ರಥಮ ದ್ವಿತೀಯ ಬತ್ತನಗಲಿನ ಗೌರವ ಕಾರ್ಯಕ್ರಮ ಅಕಲ್ನ ಇವುಗಳಲ್ಲಿ ವಿಶೇಷವಾದ ಅಕಲ್ನ ಅಪ್ಪೆಮ್ಮನ್ಲೆತ್ತದ ಗೌರವ ಅಂತಂದಿಲ್ಲ. ಒಂಜಿ ಬಾಧೆ ಅವು ಶಾಲೆಡ್ ಹೋದು ಫಸ್ಟ್ ಬರೋದಂಡ ಶಾಲೆಡ್ ಮಾಸ್ಟರ್ನ ಏತು ಪ್ರಯತ್ನ ಉಂಟ ಆಯ್ತ ಡಬ್ಬಲ್ ಪ್ರಯತ್ನ ಇಲ್ಲದ ಅಪ್ಪೆಮ್ಮೆ ಬರ್ಪೇರು ಅದನ್ನ ಬೇಲೆ ಬಿಡ್ದು ಅಲ್ಲ ಮಗೆ ಕಲ್ಪೋಳು ಬಂದು ಶ್ರಮ ಬರ್ಪೇರು ಅದು ಅದ್ರಿಂದ ನಮ್ಮ ಸನ್ಮಾನ ಕಾರ್ಯಕ್ರಮ ಅಂತಂದಿಲ್ಲ. ಒಂದು ಮತ್ತು ನಮ್ಮ ದಾಯ ಮಲ್ಪನು ನಮ್ಮನ ಊರದ ಜೋಕುಲು ಸುಶಿಕ್ಷಿತ ಜೋಕುಲಾಗುದು ನಮ್ಮನ ಮಾಳದ ಮಾತ ಜವನಿರು ಪೊಣ್ಣು ಜೋಕುಲು ಕಲ್ತರು ದೇಶ ವಿದೇಶಡು ಅದನ್ನ ಉದಾಹರಣೆ ಕನತೆಲ್ಲ ಅವು ನಮಕ್ ಅದಾಗ ನಮ್ಮನ ವಿದ್ಯಾಗಣಪತಿ ಸೇವಾ ಸಮಿತಿಗೆ ಆ ಸನ್ಮಾನ ಮಂತ್ರಿ ಫಲದಿಕ್ಕಿಲೆ ಭಾವನೆ ಎಂಗಳು 47ನೇ ವರ್ಷದ ದುಂಬು ಮಸ್ತ್ ಬಂಗೋಡು ಈ ಗಣೇಶ ಚತುರ್ಥಿನೇ ಮತ್ತೊಂದು ವೈದ್ಯ ಇತ್ತೆಲ್ಲ ನಮ್ಮನ ಕಾರ್ಯಕರ್ತೆಯನ್ನ ಈಗೆಲ್ಲ ಬರಿತ ಶಾಲೆದ ಮಾಸ್ಟರ್ ರಾಧಾಕೃಷ್ಣ ಜೋಶಿ ಪಂಡಿರು ಮೂಲ ಮಾತೆಲ್ಲ ಒಗ್ಗಟ್ಟು ಬೇಲೆ ಮಲ್ಕುವರು ಅಂಚನೆ ಉಭಯ ರೀತಿಯ ಪಕ್ಷ ಭೇದದಾತೆ ರಾಜಕೀಯ ರಹಿತವಾದ ಮತ್ತೊಂದಿಪ್ಪನ ಒಂಜಿ ನಮ್ಮ ಸಮಿತಿ ಬಂದ ವಿದ್ಯಾಗಣಪತಿ ಸೇವಾ ಸಮಿತಿ ಬಂದಿರು ಮಸ್ತ್ ಖುಷಿ ಆಂಡ್ ಇವರು ಖಂಡಿತ ಏ ಫಲ ಉವೇ ರೀತಿದಲ್ಲ ಉವೇ ಭೇದ ಭಾವ ಜಾತಿ ಧರ್ಮ ಭೇದ ಭಾವ ಮಲ್ಪಂದೆ ಎಷ್ಟೇ ರೀತಿಯ ಮಾತೆಲ್ಲ ಒಟ್ಟುಕೊಂಡು ನನಾಂತ ಪ್ರಯತ್ನ ಬರ್ಪ ಈರ್ನ ಪಾತೆರನ್ನು ಎಗ್ಲಿಗೆ ಆಶೀರ್ವಾದ ಎಂಬುದು ನನಾತ್ ಸಂಘಟನೆ ಸಮಾಜ ಸೇವೆಗೆ ಎಗಲು ಶ್ರೀ ವಿದ್ಯಾಗಣಪತಿ ದೇವೇರ್ನ ಮೂಲಕ ಮಲ್ಪುವ ಪನೊಂದು ಅಂಚನೆ ನಮನ ಪ್ರತಿ ವರ್ಷ 3 ದಿನ ನಮ್ಮ ಚೌತಿ ಮಲ್ತೊಂದಿಲ್ಲ ನೆಕ್ ಮಸ್ತ್ ಜನ ನಮ್ಮನ ಸಮಿತಿದ ಮಾತ ಪದಾಧಿಕಾರಿಗಳು ಊರ್ದಗಳು ಹಿರಿಯರು ಮಾತೆಲ್ಲ ದಾನಿಲು ಮಾತೆ ಸೇರ್ದು ಯಶಸ್ವಿ ಆಗ್ಬಿಡು ನಮ್ಮ ಮಾತೆಲ್ಲ ನನಾತ್ ನಿಗಳು ನಮ್ಮನ ದೇವರನ್ನ ಮಂದಿರಗು ಬರುಡು ಮಾತ ನಮ್ಮನ ಎಂಚಿನ ಕಷ್ಟ ಉಂಡ ಆ ದುರಿತನು ಖಂಡಿತ ನಮ್ಮನ ವಿಘ್ನ ವಿನಾಶಕ್ಕೆ ವಿದ್ಯಾಗಣಪತಿ ದೇವರು ಖಂಡಿತ ನಿವಾರಣೆ ಮಲ್ಪುವೇರು ಪನಮನ ಸಾಕ್ಷಿ ಕೋಡೆ ಇನಿಕ್ಕೆ ಇವರು ಕೋಡೆ ಒಂದೇ ದಿನ ದೇವರಿಗೆ ಪರಕ್ಯದ ರೂಪಡು ಉವೇ ರೀತಿದ ಅದು ತನ್ನಾಟೆಗೆ ಮಾತ್ರ ದುಡ್ಡು ಕೊರ್ದು ಕೊನದು ಅವಳು ಗಂಟೆ ದೀಪ ಅಂಚಿನ 15 ಗಂಟೆ ಕೋಡೆ ಒಂದೇ ದಿನ ಬೈದಿದೆ
ಅವು ಮಾತಾಡಲೆಗಳು ಆಗ್ಲಿಕ್ಕೆ ಹರಕೆದ ರಚೀದಿ ಮಲ್ಪುವ ಹರಕೆದ ರಚೀದಿದ ಸಂದರ್ಭಗಳು ಒಂದು ನಿಮಗೆ ದಾಯ ಕೊರೊಂದುಲ್ಲ ಕೇಂದ್ರ ಆಗ್ಲಿಕ್ಕೆ ದಾದ ಸಮಸ್ಯೆ ಆಗ್ತದೆ ಅವೆಲ್ಲ ಇನ್ನೊಂದು ಒಂದು ಗಂಟೆ ಬರಕೆ ಗೊಲ್ಪ ಅದನ್ನ ದೀಪ ಗೊಲ್ಪ ಮಣಿಗುಳ್ಳೆ ಇಲ್ಲಿ ಒಂದು ವಾರದ ಉಲೈ ಅದನ್ನ ಬೇಲೆ ಎನ್ನದಿನ ಎಂಚಿನ ಕಷ್ಟ ದುರಿತ ನಿವಾರಣೆಯ ಉದ್ದೇಶಗಳು ಕನಕ ಮೂಲು ಸಲ್ಲಿಸವರು ಅದನ್ನ ಹರಕೆಯನ್ನು ಸಲ್ಲಿಸಬೇಕು ಬಂದಾಗ ಮೂಲು ಪ್ರಾಯಶಃ ನಂಗೆ ಮಾತಾಡಲು ಗೊತ್ತಾಗ್ನ ಒಂದೇ ಮೂಲು ನಮನವಳು ಆ ಗಣಪತಿ ದೇವರು ನೆಲೆ ಆಗ್ತದೆ ಆರನ ಕಾರಣಿಕ ನಮನ ಇಲ್ಲಿ ಮಾಲನ ರಕ್ಷಣೆ ಮಾಡ್ಕೊಂಡುಂಡು ಆರನ ಕಲೆ ಮೂಲು ಮಾತಾಡಿಲ್ಲ ಗೊತ್ತಾಗ್ತದೆ ಬಂದು ಸತ್ಯ ಇನಿತ್ತ ದಿನದ 13 ಗಂಟೆ ಪರಕೆದ ಗಂಟೆ ಇನಿಲ ಬೈದು ಒಂದು ಕೋಡಿಲ ಇನಿಲ ಈದ್ ಪರಕೆದ ಗಂಟೆಯಲ್ಲಿ ಬೈದ ನನ್ನ ಎಲ್ಲೆಲ್ಲ ಬರ್ಕೊಂಡು ಅವದಾಯ ಬಂದ ನಮ್ಮ ಆತ ಭಕ್ತಿ ಶ್ರದ್ಧೆಯ ಮೂಲು ನಮ್ಮನ ದೇವರ ಪ್ರತಿಷ್ಠಾಪನೆ ಬಂದ 3 ದಿನದ ಈ ಉತ್ಸವಡು ನಿಗಳು ಮಾತೆಲ್ಲ ಭಾಗಿಯಾವಡು ಎಲ್ಲೆ ಮಧ್ಯಾಹ್ನ ದೇವರನ ಪ್ರಸಾದ ರೂಪಡು ಮಹಾ ಅನ್ನ ಸಂತರ್ಪಣೆ ಬಂದ ದಿವಂದ ಇನಿ ಇತ್ತ ನಿಗಳು ಏತ್ ಜನ ಉಲ್ಲವ ನಿಗಳು ಮಾತೇ ಇಲ್ಲ ಎಲ್ಲೆ ಇಂಚನೆ ಬರ್ತದೆ ಆ ದೇವರನ ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಿದ್ದು ಕೃತಜ್ಞ ಅವಡು ಬಂದು ಈ ಸಂದರ್ಭ ನಿಗಳ ಬಂದೊಂದು ನಮ್ಮ ಪ್ರತಿ ವರ್ಷದ ಚೌತಿಗೆ ಮೀಟಿಂಗ್ ಮಲ್ತೊಂದಿಪ್ಪುವ ಕೆಲವರಿಗೆ ಮಾತಾಡಿ ಕೆಲವು ಸಂದರ್ಭ ಪನರಾಬುಜಿ ಅದಕ್ಕೋಸ್ಕರ ಈ ಸಭೆಟ್ ಏನು ನಿಗಳ ಎದುರುಗಡೆ ಅನೌನ್ಸ್ ಮಾಡ್ತೋದಿಲ್ಲ ದಾದ ಬಂಡ ಪ್ರತಿ ವರ್ಷ ನಮ್ಮ ವಿದ್ಯಾಗಣಪತಿ ದೇವರನ್ನ ಚೌತಿದ ಪೂರ್ವಭಾವಿ ಸಭೆ ಪ್ರತಿ ವರ್ಷದ ಆಟಿದ ಅಮಾವಾಸ್ಯ ದಾನಿ ಸುರೂತ ಸಭೆ ಮೂಲ ಫಿಕ್ಸ್ 5 ಗಂಟೆಗೆ ಇದು ಮಾತೆಲ್ಲ ಪ್ರತಿ ವರ್ಷ ನೆಕ್ಸ್ಟ್ ಬರ್ಪದ ವರ್ಷ ಮಾತೆಲ್ಲ ಬರೋದು ಆಟಿದ ಅಮಾವಾಸ್ಯ ದಾನಿ ಪ್ರಥಮ ಸಭೆ ಅಂಚನೆ ನಾಗರ ಪಂಚಮಿಗೆ ದ್ವಿತೀಯ ಸಭೆ ನೆಕ್ ನಿಗಲು ಮಾತೆಲ್ಲ ಪ್ರತಿ ವರ್ಷದ ಬರೋಡು ಈ ಸಭೆಗೆ ಬಾಕಿಯಾದ ನಿಗಲ್ನ ಸಲಹೆ ಸೂಚನೆ ನಿಮ್ಗೆ ಬರೋಡು ನನ್ನ ಎಂಚ ನಮ್ಮನ ಗಣೇಶ ಚತುರ್ಥಿ ಮಲ್ಪೋಡು ಅಂಚನೆ ನನ್ನ 3 ವರ್ಷಡು ನಮ್ಮನ 5ನೇ ವರ್ಷದ ಗಣೇಶ ಚತುರ್ಥಿ ಅವರುಂಡು ಅದಕ್ಕೆ ನಮ್ಮನ ಕನಸು ದಾದ ಬಂದಾಗ ಮಂದಿರ ಮೂಲ ಜಾವಡು ಬಂದು ಇತ್ತನೆ ಎನ್ನ ಕೊಬ್ಬ ನಮ್ಮನ ಸಮಿತಿದ ಗೌರವಾಧ್ಯಕ್ಷರು ಎಚ್ ಗೋಪಾಲ್ ಶೇರಿ ಗಾರು ಆಯ್ತು ಮಂದಿರ ಕಟ್ಟೋಡಾಯ್ನ ಭೂಮಿನ ದಾನವಾದ ಕೊಡ್ತಾ ದುಂಬೆ ವಾಗ್ದಾನ ಬಂದಿದೆ ಆಯ್ತ ಪ್ರಕಾರ ಈಗಲೂ ಬರ್ಪಿನ ಪರ್ಪದ ಪಾಠ್ಯದಾನಿ ಕಾಂಡೆ 2 ತಾರೀಕು ನವೆಂಬರ್ 2024 ಪರ್ಪದ ಪಾಠ್ಯದಾನಿಗೆ ಮೂಲ 10 ಗಂಟೆಗೆ ಮಂದಿರಡು ನಮ್ಮನ ವಿದ್ಯಾಗಣಪತಿ ದೇವರನ್ನ ಹೊಸ ಮಂದಿರ ಕಟ್ಟುನೈತ ಬಗ್ಗೆ ಪ್ರಥಮ ಸಭೆ ಮತ್ತೊಂದಿಲ್ಲ ನಮ್ಮನ 5 ವರ್ಷದಲ್ಲಿ ಮೂಲು ಮಂದಿರ ನಿರ್ಮಾಣಗಳು 5 ವರ್ಷದ ಸಂಭ್ರಮಾಚರಣೆ ನಮ್ಮಡ ಮೂಲ ಹೊಸ ಮಂದಿರ ಇಪ್ಪೋಡು ಬಂದ ಕನಸು ಅವೇನ ನಿಗಳು ಸಾಕಾರ ಮಲ್ಪೋಡು ನಿಗಳು ಮಾತ ದಾನಿಲು ಭಕ್ತರು ಮಾತೆಲ್ಲ ಬರೋಡು ಆ ಎಲ್ಲ ದೀಪಾವಳಿದ ಪಾಠ್ಯದಾನಿ 10 ಗಂಟೆಗೆ ಆ ಸಭೆಟ್ಟು ಬರ್ತದೆ ನಮ್ಮ ಅವೇನ ಮಂದಿರ ಕಟ್ಟನಲ್ಪ ಎಂಚ ಮಲ್ಪಗ ಎಂಚ ಇಪ್ಪೋಡು ಆಯ್ತಾ ರೂಪುರೇಷನ್ ಚರ್ಚೆ ಮಾಡ್ತಾರ ಮಾತೇನು ಕೂಡ ನಮಕ್ ಆಹ್ವಾನ ಕೊಡ್ತು ಬನರ ಆಬುದಿ ಪ್ರತಿ ಇಲ್ಲ ಗೈಕಿ ಸಭೆಟ್ಟು ಬಂದಿಲ್ಲ ದಯದೀದು ಪರ್ಪದ ಪಾಠ್ಯದಾನಿ ಎಲ್ಲ ನಿಬಂಧನ ಪರ್ಪದ ಪಾಠ್ಯದಾನಿ 10 ಗಂಟೆಗೆ ನಮ್ಮನ ಮಂದಿರದ ಸಭೆ ದಿವಂದಿಲ್ಲ ಅದಕ್ಕೆ ಮಾತೆಲ್ಲ ಬಂದಿದ್ದು ನಿಗಲ ಸಲಹೆ ಸೂಚನೆ ಹೆಚ್ಚ ಮಂದಿರ ಕಟ್ಟೋದು ಬಂದ ಬಗ್ಗೆ ಸಲಹೆಯನ್ನು ಕೊರುಡು ಅನ್ನೊಂದು ಈ ಕಾರ್ಯಕ್ರಮಗಳು ನಮಗೆ ಮಾತ ರೀತಿದೆ ಸಹಾಯ ಮಂದಿನ ದಾನಿನಿಗೆ ಅನ್ನದಾನಕ್ಕೂ ಅಂಚನೆ 1ನೇ ದಿನದ ಪೂಜೆ ಕೊಟ್ಟದ ಪೂಜೆ ಪಂಚಗಜ್ಜೆ ಸೇವೆ ಮಸ್ತ್ ಸೇವೆ ನೀವು ಮಾತ ಕಟ್ಟದರೆ ನಿಗಳಿಗೆ ಮಾತ ಅಧ್ಯಕ್ಷೀಯನ್ನು ಇಟ್ಟು ಧನ್ಯವಾದ ಕೊಡೋದಿಲ್ಲ ಅಂಚನೆ ನಮ್ಮನ ಸಮಿತಿದ ಪದಾಧಿಕಾರಿಗಳು ಸಮಿತಿದ ಮಾಜಿ ಸದಸ್ಯರು ಮಾಜಿ ಪದಾಧಿಕಾರಿಗಳು ಊರ್ದ ಭಕ್ತರು ಮಾತ ನಿಗಳ ಸರ್ವ ಸಹಕಾರಡು ಮುರಾಣಿ ಗೆಂಚಿನ 1 ನಿಮಿಷ ಪುರುಷೋದ್ದಂತೆ ಮೂಲು ಬರ್ತದೆ ನಮ್ಮನ ವಿದ್ಯಾಗಣಪತಿ ದೇವರನ್ನ ಸೇವೆ ಮಾಡ್ತೊಂದಿಲ್ಲರು ಆರ್ನ ಕಾರ್ಯಕಾರಿ ಸಮಿತಿದ ಸದಸ್ಯರು ಅಂತಂದ್ರೆ ನಮ್ಮನ ಗ್ರಾಮ ಪಂಚಾಯತ್ ಸದಸ್ಯರು ಶಾಂತಿ ಶೆಟ್ಟಿ ಸಂಜೀವ ಬೊಕ್ಕ ಸುಂದರಿ 3 ಜನದ ಮೂಲ ಪತ್ರದ ಸಕ್ರಿಯವಾದ ಭಾಗವಹಿಸದೆ ನಮ್ಗೆ ಸಹಕಾರ ಕೊಡ್ತೇವೆ ನಿಗ್ಲಿಗ್ಲ ಮಾತಿರಲ್ಲ ಒಂದಿಸದೆ ನಮ್ಮ 5 ವರ್ಷದೊಲೈ ಎಲ್ಲ 5ನೇ ವರ್ಷಗೂ ಮೂಲು ಮಂದಿರ ನಿರ್ಮಾಣ ಆಗ್ಲಿಕ್ಕ ಒಂದು ನಮನ ಮಂದಿರ ನಮನ ದೇವಸ್ಥಾನ ಮೂಲ ಇತ್ತನಾಗಲು ಮಾತಿರಲ್ಲ ಈ ಸಮಿತಿಯ ಅಧ್ಯಕ್ಷರಲ್ಲಿ ಇದು ಮಾತಿರಲ್ಲ ಅಧ್ಯಕ್ಷರೇ ಪಡೆದು ಈ ನನ್ನ ಮಂದಿರ ನಿರ್ಮಾಣ ಆಗ್ಲಪ್ಪ ಮಾತಿರಲ್ಲ ಒಟ್ಟಿಗೂ ಮೇಲೆ ಮತ್ತದ ಮೂಲ ದೇವಸ್ಥಾನ ಆಗುಡು ಬಂದ ಕನಸು ನಮ್ಮ ಅವೇನ
ಸಾರ್ಥಕ ಮಲ್ಪಗ ಎಲ್ಲ ನಿರ್ಮಾಣ ಆಗ್ಲಿಕ್ಕೆ ಪ್ರಯತ್ನ ಬರ್ತಾ ಬಂದು ಏನ ಪಾತ್ರ ಬಂದು ಎಲ್ಲ ಪಾತ್ರ ಮುಗಿದ್ರೆ ನಮಸ್ಕಾರ. ಏಕ ಸೇವೆ ಮಲ್ಪನಂಚಿನ ಅವಕಾಶ ಆ ವಿಘ್ನೇಶ ಕೋರಡು ಪಲ್ಮನ ಪ್ರಾರ್ಥನೆ ಮಲ್ತೊಂದು ಶುಭ ಹಾರೈಕೆ ಮಲ್ತದ ವೇದಿಕೆಯಲ್ಲಿ ರನಿಕಲಿ ಸಂದರ್ಭ ತುಂಬ ಹೃದಯದ ಧನ್ಯವಾದಗಳು ಬಂದಿದೆ. ಅಂಚನೆ ರಾಮದೇವಡಿಗರ ಹರೀಶ್ ಶೆಟ್ಟರ್ಲ ಖಂಡಿತವಾದ ಸಂಘಟನೆ ಈ ದೇವರ ಆಶೀರ್ವಾದ ಏರ್ಪಡಿ ಪಡೆದು 2 ಜನಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಮಿತ ಪರವಾಗಿ ಮುದ್ದೇನ ಮಾತಿನ ಪರವಾದ ತುಂಬ ಹೃದಯದ ಧನ್ಯವಾದಗಳು ಕೊಡಬಲ್ಲೆ. ಅಂಜನೆ ಬಂದರೆ ಈ ಕಾರ್ಯಕ್ರಮ